ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟಿನ ಕಾರ್ಯಕ್ರಮ ದೊರೆಸ್ವಾಮಿ ಅಯ್ಯಂಗಾರ್ಯರ 104ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮಗಳಲ್ಲಿ ಇವತ್ತು ಮೊದಲಿಗೆ ಟಿ ಎಸ್ ವಸಂತ ಮಹಾದೇವರು ಎಮ್ ಎಸ್ ಸುಬ್ಬಲಕ್ಷ್ಮಿಯವರ ಸಂಗೀತದ ಬಗ್ಗೆ ನಮಗೆಲ್ಲ ಒಂದು ರಿವ್ಯೂನ ಮಾಡಿ ಅವರ ಗ್ರೇಟ್ನೆಸ್ ಏನು ಅಂತ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ರೆಕಾರ್ಡ್ಸ್ಗೆ ನಾನು ಕೆಲವು ಮಾತುಗಳನ್ನ ಆಡಬೇಕು. ನಿಮ್ಮನ್ನು ಬೈದ್ಯೋ ನಾನು ಯಾವ ನರಕಕ್ಕೆ ಹೋಗಲಿ ಅಂತ. ಇದು ಟ್ರಸ್ಟಿನ ಶುರು ಮಾಡಬೇಕು ಅಂತ ನನಗೆ ಆಸೆ ಇತ್ತು. ನಮ್ಮ ತಂದೆ ಇದ್ದಾಗಲೇ ಮಾಡಬೇಕು ಅಂತ. ಅವರು ಮಾಡೋ ಕೆಲಸವಿಲ್ವಾ, ನೀನು ಪ್ರಾಕ್ಟೀಸ್ ಮಾಡು, ಸರಿಯಾಗಿ ಸಾಧನೆ ಮಾಡು ಅಂದರು. ಆಮೇಲೆ ಬಿಟ್ಬಿಟ್ಟೆ. ಅವರ ಕಾಲ ನಂತರ ನಾನು ಈ ಥರ ಟ್ರಸ್ಟ್ ಶುರು ಮಾಡಬೇಕು ಅಂತ ಮೊದಲು ನಾನು ಕೇಳ್ಕೊಂಡಿದ್ದು ಮದರಾಸಿನ ಅಂದಿನ ಅಧ್ಯಕ್ಷರಾಗಿದ್ದ ಟಿ ಟಿ ವಾಸು ಅವ್ರನ್ನ. ಅವರು ಧೈರ್ಯವಾಗಿ ಮಾಡು, ನಾವೆಲ್ಲ ಇದ್ದೀವಿ ಅಂತ ಹೇಳಿ ಅವತ್ತಿನ ದಿವಸ 1998ನೇ ಇಸುವಿನಲ್ಲಿ 10,000 ರೂಪಾಯಿ ಕೊಟ್ಟರು. ಆಗ ಅಲ್ಲಿಂದ ಅದು ನಡ್ಕೊಂಬರ್ತಾಯಿದೆ. ಹೀಗೆ ನಮ್ಗೆ ಅನೇಕ ಕಡೆಯಿಂದ ಧನ ಸಹಾಯ ಸಿಕ್ಕಿದೆ. ಅದರಲ್ಲಿ ಕೆಲವ್ರನ್ನಾದ್ರೂ ನಾನು ಹೇಳಲೇಬೇಕು. ನಮ್ಮ ತಂದೆಯವರ ಗುರುಗಳಾದ ವೆಂಕಟಗಿರಿಯಪ್ಪನವರ ಮಗಳು ಸುಲೋಚನಾ ಅವರು ಬಹಳ ದೊಡ್ಡ ಮೊತ್ತ 10 ಲಕ್ಷವನ್ನು ಕೊಟ್ಟು ನಮಗೆ ಅಣ್ಣನ ಹೆಸರಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರು ಅವರು. ಇತ್ತೀಚೆಗೆ ಮೋಹನ್ ದೇವ್ ಆಳ್ವಾರ್ ಅವರು ಒಂದು ದಿವಸ ನನ್ನನ್ನು ಕರೆದು ನನಗೆ ಮಧುರೆಮಣಿಯವರು ಅಂದರೆ ಸಂಗೀತ ಅವರ ನನಗೆ ತುಂಬ ಪ್ರಿಯ, ಅವ್ರ ಹೆಸರಿನಲ್ಲಿ ಮಾಡಿ ಆಮೇಲೆ ಎಮ್ ಎಸ್ ಸುಬ್ಬಲಕ್ಷ್ಮಿಯವ್ರ ಹೆಸರಿನಲ್ಲಿ ಮಾಡಿ ಅಂತ ಅಂದರು. ಆಮೇಲೆ ಅವರು 10 ಲಕ್ಷ ಕೊಟ್ಟರು. ನಾನು ಸುಮ್ಮನೆ ಅವ್ರ ಹೆಸರಲ್ಲಿ ಮಧುರೆಮಣಿಯರ್ ಮೆಮೋರಿಯಲ್ ಎಮ್ ಎಸ್ ಮೆಮೋರಿಯಲ್ ಅಂತ ಮಾಡೋದು ಆ ಥರ ಮಾಡೋದಕ್ಕಿಂತ ಇನ್ನೂ ಆಳವಾಗಿ ಅಧ್ಯಯನ ಮಾಡೋಣ ಅವರಿಬ್ಬರನ್ನು ಅಂತ ಹೇಳಿ ನಿನ್ನೆ ಆರ್ ಕೆ ಪದ್ಮನಾಭ ಅವರು ಮಧುರೆಮಣಿಯವ್ರ ಬಗ್ಗೆ ನಮಗೆಲ್ಲ ಹೇಳಿ ಅದನ್ನು ರಿವ್ಯೂ ಮಾಡಿ ಏನು ಗ್ರೇಟ್ನೆಸ್ ಇತ್ತು ಅವರಲ್ಲಿ ಅಂತ ಅದನ್ನು ತೋರಿಸಿದ್ರು. ಇವತ್ತು ನಮ್ಮ ನಾಡಿನ ಹಿರಿಯ ಗಾಯಕಿ, ಬೋಧಕಿ, ಡಿ ಸುಬ್ರಹ್ಮಣ್ಯ ಟ್ರಸ್ಟಿನ ಅಧ್ಯಕ್ಷರು, ಆಮೇಲೆ ಜಯರಾಮರಾಜೇ ಅರಸು. ಆದರೆ ಎಲ್ಲ ಕೆಲಸಗಳೆಲ್ಲ ನಿಮ್ಮಿಂದ ನಡೀತಾ ಇರೋದ್ರಿಂದ ನಾವು ನಿಮ್ಮನ್ನು ಹಂಗೆ ಹೇಳಿದೆ. ಆಮೇಲೆ ಅನೇಕ ಪುಸ್ತಕಗಳ ಪ್ರಕಾಶನಕ್ಕೆ ತಂದಿದ್ದಾರೆ. ಅದರಲ್ಲಿ ವಾಲಾಜಪೇಟೆ ವೆಂಕಟರಮಣ ಭಾಗವತರು, ತ್ಯಾಗರಾಜ ಶಿಷ್ಯರು ಅವರ ಕೀರ್ತನೆಗಳ ಪುಸ್ತಕ ಇತ್ತೀಚೆಗೆ ಅವರು ತಂದಿದ್ದಾರೆ. ಈ ಥರ ಬಹಳ ಸಂಗೀತ ಕ್ಷೇತ್ರಕ್ಕೆ ಉಪಯುಕ್ತವಾದ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟಿನ ಪರವಾಗಿ ಎಮ್ ಎಸ್ ಸುಬ್ಬಲಕ್ಷ್ಮಿಯವ್ರ ಬಗ್ಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಬನ್ನಿ ಮೇಡಮ್. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಎಲ್ಲರಿಗೂ ನಮಸ್ಕಾರ. ನಾನು ಗುರು ಸಮಾನರು ಅಂತ ಅಂದುಕೊಂಡಂಥ ಪದ್ಮಭೂಷಣ
ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರವರ 104ನೇ ಜನ್ಮದಿನೋತ್ಸವದ ಅಂಗವಾಗಿ ಏರ್ಪಾಡಾಗಿರೋ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದೇ ನನಗೆ ಅವರ ಆಶೀರ್ವಾದವನ್ನು ದೊರಕಿಸ್ಕೊಟ್ಟಾಗಿದೆ. ಅದಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ವೀಣಾ ದೊರೆಸ್ವಾಮಿ ಅಯ್ಯಂಗಾರವರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ವಿದ್ವಾನ್ ಡಿ ಬಾಲಕೃಷ್ಣ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ತಾನೇ ಕೇಳಿದ್ರಿ, ಇದು ಹಲವಾರು ದಶಕಗಳಿಂದ ಪ್ರಪಂಚದ ಎಲ್ಲೆಲ್ಲಿ ಇರುವ ನಮ್ಮ ಜನರನ್ನು ಎದ್ದು ಅವರವರ ಕೆಲಸದಲ್ಲಿ ತೊಡಗೋ ಹಾಗೆ ಮಾಡ್ತಿರೋ ಅಂಥ ಒಂದು ಮಧುರವಾದ ಧ್ವನಿ. ಈ ಧ್ವನಿ ಯಾರದ್ದು ಅಂತ ಯಾರೂ ಏನು ಪ್ರಶ್ನೆ ಕೇಳಬೇಕಾಗೂ ಇಲ್ಲ. ಆ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗಲ್ಲ ಅನ್ನೋ ಒಂದು ಪ್ರಶ್ನೆಯೇ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಧ್ವನಿ MS. ಅವ್ರನ್ನ ಎಲ್ಲರೂ MS ಅಮ್ಮ ಅಂತಲೇ ಅಂತ ಇದ್ದರು. ನಾನು ಇವಾಗ MS ಸುಬ್ಬಲಕ್ಷ್ಮಿ ಅವರ ಜೀವನದ ಬಗ್ಗೆ, ಅವರ ಜೀವನದ ಹಲವಾರು ಘಟ್ಟಗಳ ಬಗ್ಗೆ ಸುಮಾರಷ್ಟು ಪುಸ್ತಕಗಳು ಬಂದುಬಿಟ್ಟಿವೆ. ನೀವು ಅಮೆಝಾನಿಗೆ ಒಂದು ಅಪ್ಲಿಕೇಶನ್, ಒಂದು ರಿಕ್ವೆಸ್ಟ್ ಕಳಿಸಿ, ಹಲವಾರು ಪುಸ್ತಕಗಳು, ಹಲವಾರು ಬೇರೆ ಬೇರೆ ಲೇಖಕರು ಬರೆದಿರೋದು. ಮ್ಯಾಟರ್ ಅದೇ ಇರುತ್ತೆ. ಇಟ್ ವಿಲ್ ಬಿ ಕ್ಲೋತ್ ಇನ್ ಡಿಫರೆಂಟ್ ವರ್ಡಿಂಗ್ಸ್ ಅಷ್ಟೇ ಹೊರತು ಮ್ಯಾಟರ್ ಅದೇ ಇರುತ್ತೆ. ಅದೇ ಆದಾಗ ಏನಾಗುತ್ತೆ, ಚರ್ವಿತ ಚರ್ವಣ ಅಂತ ಅನ್ನಿಸ್ಬಹುದು. ಅದಕ್ಕೋಸ್ಕರ ಐ ಆಮ್ ಟೇಕಿಂಗ್ ಇ ಡಿಫ್ರೆಂಟ್ ವೇ ಟು ಪ್ರೆಸೆಂಟ್ ಹರ್ ಬಿಫೋರ್ ಯು. ನನಗೆ ವೆಂಕಟೇಶ್ವರ ಸುಪ್ರಭಾತ ಮೊಟ್ಟ ಮೊದಲಿಗೆ ಕಿವಿಗೆ ಬಿದ್ದಿದ್ದು ನಿಮಗೆ ಆಶ್ಚರ್ಯ ಆಗಬಹುದು. 1960 ಎಂಡ್, ನವೆಂಬರ್-ಡಿಸೆಂಬರ್ 1961 ಜನವರಿ ಟೈಮ್ನಲ್ಲಿ. ಅದು ನಾನು ಶಾಲೆಯಲ್ಲಿ ಇದ್ದಾಗ, SSLC ಓದ್ತಾ ಇದ್ದಾಗ. ನಮಗೆ ಅವಾಗ, ನನಗೆ 14 ವರ್ಷ. ನಮಗೆ SSLC ಬಂದ ತಕ್ಷಣ ನಮ್ಮ ಶಾಲೆಯಲ್ಲಿ ಪ್ರೇಯರ್ ಮಾಡೋದಕ್ಕೆ, ಲೀಡ್ ಮಾಡೋದಕ್ಕೆಲ್ಲ ನಮಗೆ ಹೇಳ್ತಾ ಇರಲಿಲ್ಲ. ಅಲ್ಲಿವರೆಗೂ ಕೂಡ 9th ಸ್ಟ್ಯಾಂಡರ್ಡ್, ಈಗ 9th ಸ್ಟ್ಯಾಂಡರ್ಡ್ ಅನ್ನೋದನ್ನು ನಾವು ಆವಾಗ 4th ಫಾರಮ್, 5th ಫಾರಮ್, 6th ಫಾರಮ್ ಅಂತ ಇದ್ವಿ. 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಅಂತ ನೀವಾಗ ಏನು ಹೇಳ್ತಿದ್ದೀರಾ, ಅದು ನಮಗೆ 4th, 5th, 6th ಫಾರಮ್ಸ್ ಅಂತ ಆಗಿತ್ತು. ನಾವು ಹೈಸ್ಕೂಲಿನ 2ನೇ ವರ್ಷ ದಾಟಿದ ತಕ್ಷಣ, SSLC ಬಂದ ತಕ್ಷಣ ನಮಗೆ ಬೇರೆ ಜವಾಬ್ದಾರಿಗಳನ್ನ ಕೊಡ್ತಾ ಇರಲಿಲ್ಲ. ಅಲ್ಲಿವರೆಗೂ ಪ್ರೇಯರ್ ಲೀಡ್ ಮಾಡೋದು ನನ್ನದೇ ಕೆಲಸ ಆಗಿರೋದು. ಆ ಥರ ಪ್ರೇಯರ್ ಲೀಡ್ ಮಾಡೋ ಆ ಒಂದು ಇದರಲ್ಲಿ ಶಾಲೆಗೆ ಸರಿಯಾದ ಸಮಯ ಬರಬೇಕು ಅಂತ ಎಷ್ಟೋ ಸಲ ನಾನು ಸಂಗೀತದ ಕ್ಲಾಸಲ್ಲಿ ಹೊಸಪಾಠ ಹೇಳಿಸ್ಕೊಳ್ಳದೆ ಮನೆಗೆ ಬಂದು ನಮ್ಮಮ್ಮನ ಹತ್ರ ಬಯಸ್ಕೊಂಡಿದ್ದುಂಟು. ಆವತ್ತು ಒಂದು ಶನಿವಾರ ನಮ್ಮ ಶಾಲೆಯಲ್ಲಿ ಈ ವೆಂಕಟೇಶ್ವರ ಸುಪ್ರಭಾತನ ಒಂದು 5-6 ಜನ ಹೆಣ್ಣುಮಕ್ಕಳು ಹಾಡಿದ್ರು. ನಮ್ಮದು ಬರೀ ಹೆಣ್ಮಕ್ಳ ಶಾಲೆನೇ. ಅವರು ಅವತ್ತು ಸುಪ್ರಭಾತ, ಪ್ರಪತ್ತಿ, ಮಂಗಳಾಶಾಸನ ಎಲ್ಲವನ್ನೂ ಉದ್ದಕ್ಕೂ ಒಂದು ಅರ್ಧ ಗಂಟೆ ಹಾಡಿಬಿಟ್ರು. ನಮ್ಮ ಹೆಡ್ ಮಿಸ್ಟ್ರೆಸ್ಸು ಸ್ವಲ್ಪ ಅವರಿಗೆ ಅಸಮಾಧಾನ ಆಯಿತು ಅಂತ ಅನ್ನಿಸ್ತು. ಆಮೇಲೆ ಮುಂದಿನ ಶನಿವಾರ ಮತ್ತೆ ಅದೇ ಥರ ಮುಂದಿನ ಶನಿವಾರ ಮತ್ತು ಅದೇ ಮಕ್ಕಳು ಬಂದು ನಿಂತ್ಕೊಂಡು ಸುಪ್ರಭಾತ ಶುರು ಮಾಡಿದಾಗ ಮತ್ತೆ ಅರ್ಧ ಗಂಟೆ ಆಗುತ್ತೆ ಅಂದ್ಕೊಳ್ತಿದ್ರೆ ನಾವು ಆವತ್ತದೊಂದು 5-6 ನಿಮಿಷಕ್ಕೇ ಪ್ರೇಯರ್ ಎಷ್ಟಿರಬೇಕೋ ಅಷ್ಟಕ್ಕೆ ಸುಪ್ರಭಾತದ ಭಾಗವನ್ನು ಮಾತ್ರನೇ ಹಾಡಿ ನಿಲ್ಲಿಸಿದ್ರು. ಇದು ನನಗೆ ಮೊಟ್ಟ ಮೊದಲಿಗೆ ವೆಂಕಟೇಶ್ವರ ಸುಪ್ರಭಾತ ಕಿವಿಗೆ ಬಿದ್ದಿದ್ದು ಸುಬ್ಬಲಕ್ಷ್ಮಿಯವರ ಧ್ವನಿಯಲ್ಲಿ ಅಲ್ಲ, ನಮ್ಮ ಶಾಲೆಯ ಮಕ್ಕಳ ಸ್ಕೂಲಿನ ಶಾಲೆಯ ಹುಡುಗರ. ಇದು ಆ್ಯಕ್ಚುಲಾಗಿ ಇನ್ನೊಂದು ನನಗೆ ಇವಾಗ ಅದು ಗೊತ್ತಾದ ಮೇಲೆ ಬಾಧಿಸ್ತಾ ಇರೋದು, ಇವ್ರಿಗೆ ಹೇಗೆ ಸಿಕ್ತು ಅಂತ. ಯಾಕೆ ಅಂದರೆ ಅಫಿಷಿಯಲ್ಲಾಗಿ ವೆಂಕಟೇಶ್ವರ ಸುಪ್ರಭಾತ ರಿಲೀಸ್ ಆಗಿದ್ದು 1963, ನಾಟ್ 61. ಹಾಗಾದರೆ 2-2.5 ವರ್ಷ ಮುಂಚೆನೇ ಆ ಹುಡುಗರಿಗೆ ಹೇಳ್ಕೊಡೋದಕ್ಕೆ ನಮ್ಮ ಶಾಲೆಯಲ್ಲಿದ್ದ ಯಾವ ಟೀಚರ್ಗೆ ಇದು ಮೊದಲೇ ಸಿಕ್ಕಿತ್ತು, ಅವ್ರು ಹೇಗೆ ಹೇಳಿಕೊಟ್ರು ಅನ್ನೋದು ಗೊತ್ತಾಗಿಲ್ಲ ನನಗೆ. ಅದು ಆ ಪ್ರಶ್ನೆ ನಾನು ಇವತ್ತಿಗೂ ಕಾಡ್ತಾಲೇ ಇದೆ. ಅದಕ್ಕೆ ಉತ್ತರ ಕೊಡೋರು ಯಾರೂ ಇಲ್ಲವೇ ಇಲ್ಲ. ಆದರೆ ಇದು ನಾನು ಕಿವಿಯಾರೆ ಕೇಳಿರೋದು. ಯಾಕೆಂದರೆ ಆಮೇಲೆ ಮುಂದಕ್ಕೆ ನಾನು ವಿಜಯ ಕಾಲೇಜ್ಗೆ ಹೋದಾಗ, ಆಮೇಲೆ ನ್ಯಾಷನಲ್ ಕಾಲೇಜ್ಗೆ ಹೋದಾಗ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಅಷ್ಟೇ ಹೊರತು ಬೇರೆ ತರಹದ ಇನ್ವೊಕೇಷನ್ನು ಅಥವಾ ಪ್ರಾರ್ಥನೆ ಇರ್ತಾನೆ ಇರಲಿಲ್ಲ. ಆದ್ದರಿಂದ ಸ್ಕೂಲಲ್ಲೇ ನಾನು SSLCಲಿ ಇದ್ದಾಗಲೇ ಇದು ನಾನು ಕಿವಿಗೆ ಬಿದ್ದಿದ್ದು. ಅದು 61ನೇ ಇಸ್ವಿನೇ ಗ್ಯಾರಂಟಿ. ಸೊ ರಿಲೀಸ್ ಆಗೋಕ್ಕೆ ಮುಂಚೆ ಹೇಗೆ ಅನ್ನೋದು ಒಂದು ಪ್ರಶ್ನೆ. ಅದಾದಮೇಲೆ ಒಂದು ದಿವಸ ನಾನು ನಿಮಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರು ಗಾಯನ ಸಮಾಜಕ್ಕೆ ಶ್ರೀನಿವಾಸ ಅಯ್ಯಂಗಾರರು ತುಂಬ ವರ್ಷ ಸೆಕ್ರೆಟರಿ ಆಗಿದ್ದರು. ರಾಜಶ್ರೀ ಅನ್ನೋ ಹೆಸರಿನಲ್ಲಿ ಅವರು
ಎಲ್ಲ ಸಂಗೀತದ ಕಾರ್ಯಕ್ರಮಗಳಿಗೆ ಆವಾಗಿನ ಎಲ್ಲ ವೃತ್ತಪತ್ರಿಕೆಗಳಿಗೆ ಅವರು ಬರೀತಿದ್ರು ಸಂಗೀತದ ಕಚೇರಿಗಳ ಬಗ್ಗೆ. ಅವರು ಮನೆ ರಾಮಯ್ಯಂಗಾರ್ ರೋಡಲ್ಲಿತ್ತು, ನಾವು ಅವಾಗ ವಿಶ್ವೇಶ್ವರಪುರದಲ್ಲಿದ್ವಿ. ಅವ್ರ ಮನೆ ಹೆಣ್ಮಕ್ಳು ಎಲ್ಲ ನನಗೆ ಫ್ರೆಂಡ್ಸು. ಅವ್ರ ಮನೆಗೆ ಯಾವಾಗಲೂ ಒಂದು ಸಲ ಹೋಗಿದ್ದಾಗ ಬಾಗಿಲು ತಟ್ಟಿದ ತಕ್ಷಣ ಅವರು ರಾಜಶ್ರೀ ಅವರೇ ಬಂದು ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ ತಕ್ಷಣ ನಾನು ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ವರಾಂಡ, ಆಮೇಲೆ ಹಾಲ್ಗೂ ವರಾಂಡಾಗೂ ಮಧ್ಯದಲ್ಲಿ ಇದ್ದ ಬಾಗಿಲ ಮೇಲೆ ಒಂದು ಫೋಟೋ. ಆ ಫೋಟೋ ನೋಡಿಬಿಟ್ಟು ನಾನು ಒಂದು ಕ್ಷಣ ಸುಮ್ಮನೆ ನಿಂತೇ ಬಿಟ್ಟೆ ಸ್ತಬ್ಧವಾಗಿ. ಯಾಕಮ್ಮ ನಿಂತುಬಿಟ್ಟೆ, ಹೊಸದು ಮದುವೆ ಒಳಗೆ ಬಾ ಅಂದರು ರಾಜಶ್ರೀ. ಸರ್ ಇದು ಯಾರದ್ದು ಫೋಟೋ ಅಂತ ಕೇಳಿದೆ. ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರದು ಅಂದರು. ಅದು ನನಗೆ ಎಮ್ ಎಸ್ ಸುಬ್ಬಲಕ್ಷ್ಮಿಯವರ ಚಿತ್ರಪಟದ ಮೂಲಕವಾದ ಪ್ರಥಮ ದರ್ಶನ. ಅಂಥ ಸೌಂದರ್ಯದ ರಾಶಿ. ಆವತ್ತು ಅದು ಏನು ಕಳೆ ನೋಡಿ, ಎಂಥ ಮುಖ, ಆ ಕಣ್ಣಿನಲ್ಲಿ ಎಂಥ ಒಂದು ಬೆಳಕು ಹಾಗೆ ಚಿಮ್ಮತ್ತೆ. ಅತ್ಯಂತ ಸುಂದರಿ. ಅವ್ರದ್ದು ಇನ್ನೂ ಒಂದು ಗುಣ ನಾನು ಪ್ರತ್ಯಕ್ಷವಾಗಿ ನೋಡಿರೋದು ಅಂದರೆ, ಯಾವುದೇ ತರಹದ ಅಡೆತಡೆ ಇರಲಿ, ಕಚೇರಿ ಒಂದು ಸಲ ಶುರು ಮಾಡಿದ್ಮೇಲೆ ಅವ್ರು ನಿಲ್ಲಿಸ್ತಾ ಇರಲಿಲ್ಲ. ಇದು 1970s. ಇನ್ನೂ ಬೆಂಗಳೂರು ಗಾಯನ ಸಮಾಜದ್ದು ಇದು ಅಕೌಸ್ಟಿಕ್ಸ್ ಎಲ್ಲ ಇನ್ನು ಪೂರ್ತ ಸರಿಯಾಗಿರಲಿಲ್ಲ, ರೆನೋವೇಷನ್ ಆಗಿರಲಿಲ್ಲ. ಅದೇನಿರೋ 91-92 ಟೈಮ್ನಲ್ಲಿ ರೆನೋವೇಷನ್ ಆಗಿದ್ದು. ಅದಕ್ಕೂ 20 ವರ್ಷ, ಸುಮಾರು 20 ವರ್ಷ ಮುಂಚೆನೇ. ಆವಾಗ ಅವರು ಕಚೇರಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಮುಂದ್ಗಡೆ, ನಾವೆಲ್ಲ ಫಸ್ಟ್ ಕ್ಲಾಸ್ ಮೆಂಬರ್ಸು ಗಾಯನ ಸಮಾಜಕ್ಕೆ. ಮುಂದಗಡೆ ರೋಗ ಮೇಲೆ ಕೂತ್ಕೊಂಡು ಕತ್ತೆ ಎತ್ಕೊಂಡು ನೋಡ್ತಾ ಇದ್ವಿ. ಸ್ಟೇಜ್ ಎತ್ತರ ಇತ್ತು, ಕತ್ತು ನೋವು ಬರ್ತಿತ್ತು. ಆರು ಕತ್ತು ನೋವು ಬರೆಸ್ಕೊಂಡೇ ನಾವು ನೋಡ್ತಾ ಇದ್ವಿ. ಅಷ್ಟು ಆಸಕ್ತಿ ಸಂಗೀತ ಕೇಳೋಕ್ಕೆ. ಅದು ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂದರೆ ಕೇಳಲೇಬೇಕಾಗಿಲ್ಲ. ಅವರು ಹಾಡ್ತಾ ಇರೋವಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೊಟ್ಟೋಯ್ತು. ಜನ ಎಲ್ಲ ಹೋ ಅಂದರು. ಗೊತ್ತಲ್ಲ ಇದೆಲ್ಲ ಒಂಥರ ರಿಫ್ಲೆಕ್ಸ್, ಆಟೋಮೆಟಿಕ್ ರಿಫ್ಲೆಕ್ಸ್. ಅವ್ರ ಪಾಡಿದವ್ರು ಹಾಡ್ತಾನೇ ಇದ್ದಾರೆ. ಯಾವುದೋ ಅವ್ರಿಗೆ ಗಮನವೇ ಇಲ್ಲ, ಅಷ್ಟು ಅವ್ರ ಪಾಡಿದವ್ರು ಹಾಡ್ತಿದ್ದಾರೆ. ಕರೆಂಟ್ ಬಂತು. ಆಗಲೂ ಇನ್ನೊಂದು ಆವಾಗಲೂ ಅವ್ರದ್ದು ಏನೂ ಪ್ರತಿಕ್ರಿಯೆ ಇಲ್ಲ. ಇದನ್ನು ನೋಡಿ ನನಗನ್ನಿಸ್ತು, ಹೌದು, ಇದರಿಂದನೇ ಇವರು ದೊಡ್ಡವರಾಗೋದು. ನಾವು ಕಚೇರಿ ಶುರು ಮಾಡೋಕ್ಕೆ ಮುಂಚೆನೇ ಅಕಸ್ಮಾತ್ ಕರೆಂಟ್ ಇಲ್ಲ, ಪ್ರಾಬ್ಲಮ್ ಅಂತಂದರೆ ಕಾಯೋಣ. ಒಂದು ಸಲ ಕಚೇರಿ ಶುರು ಮಾಡಿದ ಮೇಲೆ ಮಧ್ಯೆ ಏನೇ ಎಡರು ತೊಡರು ಬಂದರೂ ಕೂಡ ಮಧ್ಯೆ ನಿಲ್ಲಿಸಲೇಬಾರ್ದು. ಒಂದು ಸಲ ಶುರು ಮಾಡಿದ ಮೇಲೆ ಅದನ್ನು ಕೊನೆ ಮುಟ್ಟಿಸ್ಬಿಡಬೇಕು. ಇದು ಆವತ್ತು ನಾನು ಅವರಿಂದ ಕಲ್ತ್ಕೊಂಡಂಥ ಒಂದು ಪಾಠ. ಇವಾಗ ವಿಷ್ಣು ಸಹಸ್ರನಾಮ ಸ್ತೋತ್ರ ಫಸ್ಟು ಕೇಳೋಣ ಒಂದು ಸ್ವಲ್ಪ, ಆಮೇಲೆ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ. ಕೇಳ್ತಾ ಇದ್ದರೆ ಹಾಗೆ ಕೇಳ್ತಾನೆ ಇರಬೇಕು ಅನಿಸುತ್ತೆ, ಎಲ್ಲಿಗೂ ನಿಲ್ಲಿಸಬೇಕು ಅಂತ ಅನಿಸೋಲ್ಲ. ಈ ವಿಷ್ಣು ಸಹಸ್ರನಾಮದ ಬಗ್ಗೆ, ಅವರು ಮಾಡಿದ ಸಾಧನೆ ಬಗ್ಗೆ ಅವರ ಅಳಿಯಂದರು ರಾಧಾ ವಿಶ್ವನಾಥನವರ ಪತಿ ವಿಶ್ವನಾಥನವರು, ಇದು ವೀಣೆ ರಾಜಾರಾಯರ ಸ್ಮರಣಾರ್ಥವಾಗಿ ಅವರ ಕುಟುಂಬ ವರ್ಗದವರು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ರಾಧಾ ವಿಶ್ವನಾಥನವರಿಗೆ ಸನ್ಮಾನ ಮಾಡಿದ್ರು. ಆ ಸಭೆಗೆ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ನನ್ನನ್ನು ಒಂದು 4 ಮಾತಾಡಬೇಕು ಅಂತ ಹೇಳಿದರು. ಅದು ಒತ್ತತ್ತಿಗಿರಲಿ. ಆಗ ವಿಶ್ವನಾಥನ್ ಅವರು MS ಅವ್ರ ಬಗ್ಗೆ ಹೇಳಿದ ಒಂದು ಮಾತು, ವಿಷ್ಣು ಸಹಸ್ರನಾಮ ರೆಕಾರ್ಡ್ ಆಗಬೇಕು ಅಂತ ಅವರಿಗೆ ಆಫರ್ ಬಂದಾಗ, ಅದು ಹೇಳಿದಾಗ ಇಡೀ 1 ವರ್ಷ ಪೂರ್ತಿ ಪ್ರತಿದಿನ ವಿಷ್ಣು ಸಹಸ್ರನಾಮನ ಹೇಳ್ಕೊಂಡು ಅದು ಎಲ್ಲೂ ಉಚ್ಚಾರಣೆಯಾಗಲಿ, ಧ್ವನಿಯಲ್ಲಿ ಏರಿಳಿತದ ಬಗ್ಗೆ ಆಗಲಿ, ಯಾವುದೇ ತರಹದಲ್ಲೂ ಎಲ್ಲೂ ಏನೂ ಲೋಪ ದೋಷ ಬರಬಾರ್ದು ಅಂತ ನೀವು ಇಡೀ ಉದ್ದಕ್ಕೂ ಕೇಳಿ.
ಎಲ್ಲೂ ಧ್ವನಿ ಕುಗ್ಗಿಲ್ಲ. ಅದು ಒಂದು ತುಂಬ ಇಂಪಾರ್ಟೆಂಟು. ರೆಕಾರ್ಡ್ ಕೊಡೋವಾಗ, ಈಗ ಕ್ಲಾಸಿಕಲ್ ಮ್ಯೂಸಿಕ್ ಹಾಡೋವಾಗ ನಾವು ವಾಯ್ಸ್ ಮಾಡ್ಯುಲೇಷನ್ ಮಾಡಲೇಬೇಕಾಗತ್ತೆ, ಅದು ಬೇರೆ. ಆದರೆ ಈಗ ಸಹಸ್ರನಾಮ, ಭಗವದ್ಗೀತೆ ಇದನ್ನೇನಾದರೂ ರೆಸಿಟೇಷನ್ ಅದನ್ನು ಹೇಳೋವಾಗ ನಾವು ವಾಯ್ಸಲ್ಲಿ ಏರಿಳಿತಗಳು ಬರಬಾರ್ದು, ಒಂದೇ ಒಂದು ಲೆವೆಲಲ್ಲೇ ಇರಬೇಕದು. ಆ ಲೆವೆಲ್ ಸಾಧಿಸೋಕ್ಕೆ ಅವರು ಒಂದು ಇಡೀ ವರ್ಷ ಪ್ರಾಕ್ಟೀಸ್ ಮಾಡಿದರು, ಪೂರ್ತಿ ಬೈ ಹಾರ್ಟ್ ಮಾಡ್ಕೊಂಡಿದ್ರು. ಏನೋ ನೋಡ್ಕೊಳ್ದೇನೆ ರೆಕಾರ್ಡ್ ಕೊಟ್ಟಿದ್ದಾರೆ ಇನ್ ಒನ್ ಸ್ಟ್ರೆಚ್ ಅಂತ ಹೇಳಿದ್ರು. ದಿಸ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್. ನಾವು ಏನಕ್ಕಾದರೂ ಒಂದು ರೆಕಾರ್ಡ್ ಕೊಡೋಕ್ಕೆ ಹೋಗಬೇಕು ಅಂತಂದರೆ ಪೇಪರು, ಪೆನ್ಸಿಲು, ಪುಸ್ತಕ ಎಲ್ಲನೂ ಇಟ್ಕೊಂಡು ಹೋಗಿ ಅದನ್ನು ನೋಡ್ಕೊಂಡು ಹಾಡ್ತೀವಿ, ಹೇಳ್ತೀವಿ. ನಾನು ಮಾಡಲ್ಲ ಕೆಲಸನ. ನಾನು ಸ್ವಲ್ಪ MS ಸುಬ್ಬಲಕ್ಷ್ಮಿಯವ್ರ ತರಹ ಏನೇ ಕೆಲಸ ಮಾಡಿದ್ರು ಆದಷ್ಟು ಪಕ್ಕ ಮಾಡಬೇಕು ಅಂತಾನೆ. ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅದೆಲ್ಲ ನಾನು ಬರ್ಕೊಂಡು ಬಂದಿಲ್ಲ, ಬರೀ ಪಾಯಿಂಟ್ಸ್ ಜಾಟ್ ಡೌನ್ ಮಾಡ್ಕೊಂಡು ಬಂದಿರ್ತೀನಿ. ದಟ್ ಈಸ್ ಮೈ ವೇ. ಆಗ ಅವ್ರು ಹೇಳಿದ ಆ ಮಾತು ನನಗೆ ತುಂಬ ಒಂಥರ ಇಟ್ ಮೇಡ್ ಎ ವೆರಿ ಗ್ರೇಟ್ ಇಂಪ್ರೆಷನ್ ಆನ್ ಮೀ. ಅಂದರೆ ಎಷ್ಟು ಶ್ರದ್ಧೆ ಇತ್ತು ಆಕೆಗೆ. ಏನಾರ ಒಂದು ಕೆಲಸ ವಹಿಸ್ಕೊಂಡಾಗ ಆ ಕೆಲಸ ಮಾಡೋದ್ರ ಬಗ್ಗೆ ಅವ್ರಿಗೆ ಅದಷ್ಟು ಶ್ರದ್ಧೆ ಇತ್ತು. ಇನ್ನೊಂದು ಅವರ ವಿನಯಕ್ಕೆ ಒಂದು ದ್ಯೋತಕ ಅಂತಂದರೆ, ಅವರು ಆಡಿಸಿದಳೆ ಶೋಧೆ ಹಾಡಿದಾಗ ಜಗದೋ ಉದ್ಧಾರನ ಅಂತ ಹೇಳಿದರು. ಜಗದೋ ಉದ್ಧಾರನ ಇದ್ಯಾವ ಸಂಧಿ ಆಗುತ್ತಿದೋ, ಎಷ್ಟು ತಪ್ಪಲ್ವ ಇದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವ್ರಿಗೆ ಹೇಳೋಕ್ಕೆ ನನಗೆ ಅವ್ರ ಪರಿಚಯ ಇರಲಿಲ್ಲ. ಆದರೆ ಅದೇ ಆಗಿ ಒಂದಷ್ಟು ತಿಂಗಳುಗಳಾದ ಮೇಲೆ ಮತ್ತೆ ಅವರು ಆಡಿಸಿದಳೆ ಯಶೋದೆ ಹಾಡೋವಾಗ ಜಗದೋದ್ಧಾರನ ಸರಿಯಾಗಿ ಹಾಡಿದ್ರು. ಅಂದರೆ ಯಾರೋ ತಿದ್ದಿದ್ದಾರೆ. ಇದೇ ನಾನು ಒಂದು ಅಬ್ಸರ್ವ್ ಮಾಡಿದ್ದು MLV ಅವ್ರ ಬಗ್ಗೆ ಕೂಡ. ಅವರು ಶ್ಯಾಮಲಾ ದಂಡಕದ ಮುಂಚೆ ಕಾಳಿದಾಸ ವಿರಚಿತವಾದ ಶ್ಲೋಕಗಳು ಬರುತ್ತಲ್ಲ, ಅದರಲ್ಲಿ ಲೀಲಾ ಶುಕಪ್ರಿಯ ಅಂತ ಬರೋದನ್ನು ಅವರು ಸುಖಪ್ರಿಯ ಅಂತ ಹಾಡಿದ್ರು. ಲೀಲಾ ಸುಖಪ್ರಿಯ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅವತ್ತು ಹಾಗೆ ನಾನು ಅಂದ್ಕೊಂಡಿದ್ದೆ. ಮತ್ತಿನ್ನೊಂದು ಸಲ ಕೇಳೋ ಹೊತ್ತಿಗೆ ಅದು ಲೀಲಾ ಶುಕಪ್ರಿಯ ಕರೆಕ್ಟಾಗಿ ಹೋಗ್ಬಿಟ್ಟಿತ್ತು. ಇದು ಭಾಷೆ ಸರಿಯಾಗಿ ಗೊತ್ತಿಲ್ಲದೆ ಇರೋವಾಗ ಆ ತರಹದ ಕೆಲವು ದೋಷಗಳಾಗ್ಬೋದು. ಈಗ ನಾವು ತಮಿಳು ಗೊತ್ತಿರೋರಲ್ಲ, ತಮಿಳಿಯನ್ಸ್ ಹತ್ರನೇ ಕಲ್ತ್ಕೊಂಡೇ ಹೇಳಿದ್ರೂ ಕೂಡ ಆ 100% ಆ್ಯಕ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ತಪ್ಪಾಗಬಹುದು. ಆದರೆ ಆ ತಪ್ಪನ್ನು ತಿದ್ದುಕೊಳ್ಳೋದಿದೆಯಲ್ಲ, ಅದು ತುಂಬ ಒಳ್ಳೆಯ ಕೆಲಸ. ತಪ್ಪು ಮಾಡೋದೊಂದು ದೊಡ್ಡ ತಪ್ಪಲ್ಲ, ಆದರೆ ತಪ್ಪನ್ನು ಸಾಧಿಸ್ಕೊಳ್ಳೋಕೆ ಹೋಗಬಾರ್ದು, ತಪ್ಪನ್ನು ತಿದ್ಕೋಬೇಕು. ಇದು MS ಅವರ ಒಂದು ಅಲೌಕಿಕವಾದಂಥ ಗುಣ ಅಂತ ಹೇಳಬೇಕು. ಬಹಳ ಜನ ತಪ್ಪನ್ನು ಒಪ್ಕೊಳ್ಳೋದಿಲ್ಲ, ಅದೇನೋ ಒಂದು ಈಗೋ ಬಾಧಿಸೈತೆ ಅಂತ ಕಾಣುತ್ತೆ. ಅವರು ಒಪ್ಕೊಂಡ್ರು, ತಿದ್ದುಕೊಂಡ್ರು. ಇನ್ನೊಂದು ಸಲ ಹಾಡೋತ್ತಿಗೆ ಮತ್ತವರಲ್ಲಿ ತಪ್ಪನ್ನು ನಾವು ಕಂಡುಹಿಡಿಯೋಕ್ಕೆ ಅವಕಾಶವೇ ಇಲ್ಲ. ಅಂಥ ಒಂದು ವಿನಯ ಅದು ಕೂಡ. ಹಾಗೆ ಅವರು ಏನಾರ ಹಾಡಬೇಕು ಅಂತಂದಾಗ, ಈಗ ಅಣ್ಣಮಾಚಾರ್ಯರ ರಚನೆಗಳಿಗೆ ಸುಮಾರು 15ಕ್ಕೆ ರಾಲ್ಲಪಳ್ಳಿ ಅನಂತಕೃಷ್ಣ ಶರ್ಮಾ ಅವರು, ಇನ್ನೊಂದು 15ಕ್ಕೆ ನೇದನೂರಿ ಕೃಷ್ಣಮೂರ್ತಿಯವರು ಸ್ವರ ಸಂಯೋಜನೆ ಮಾಡಿದ್ದಾರೆ. MS ಅವ್ರದ್ದು ಇನ್ನೊಂದು ಗುಣ ಅಂತಂದರೆ, ಯಾರು ಆ ನೊಟೇಷನ್ ಮಾಡಿದ್ದಾರೆ ಅವ್ರ ಹತ್ರವೇ ಹೋಗಿ ನೇರವಾಗಿ ಅದನ್ನು ಕಲ್ತ್ಕೊಳ್ಬೇಕು ಅನ್ನೋದೊಂದು. ಅವರು ರಾಲ್ಲಪಳ್ಳಿ ಅನಂತಕೃಷ್ಣ ಶರ್ಮಾ ಅವ್ರ ಮನೆ ಜಯನಗರ 8th ಬ್ಲಾಕಲ್ಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲೇ ಇದ್ದರು ಅವರು. ಯಾಕೆ ಅವರ ಮಗ ಫಣಿಶಾಯಿ ಅವರು ನಮಗೆ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಮೇಷ್ಟ್ರು ಗುರುಗಳಾಗಿದ್ದರು. ಸೊ ನನಗೆ ಅವ್ರ ಮನೆ ಪರಿಚಯ ತುಂಬ ನಿಕಟವಾಗಿತ್ತು. ತೀರ ನಮ್ಮ ಮನೆ ಪಕ್ಕದಲ್ಲಿ ಹೀಗೆ ಹಿಂದುಗಡೆ ರಸ್ತೆಗೆ ಹೋಗೋದಕ್ಕೆ ಒಂದು ದಾರಿ, ಆದರೆ ಫಸ್ಟ್ ಮನೆಯೇ ರಾಲ್ಲಪಳ್ಳಿ ಅವ್ರದ್ದು. ಅಲ್ಲಿಗೆ MS ಸುಬ್ಬಲಕ್ಷ್ಮಿಯವರವರು ಬಂದು ಅವ್ರ ಹತ್ರ ಅನ್ನಮಾಚಾರ್ಯ ಕೃತಿಗಳನ್ನು ಕಲ್ತ್ಕೊಂಡು ಹಾಡೋದು. ಆಮೇಲೆ ಇವರು DVG ಅವರು, ಇವಾಗ ಯಾವುದನ್ನು ಡಾಕ್ಟರ್ DVG ರಸ್ತೆ ಅಂತೀವಿ, ಅದಕ್ಕೆ ಮೊದಲು ನಾಗಸಂದ್ರ ರಸ್ತೆ ಅಂತಲೇ ಹೆಸರಿದ್ದಿದ್ದು. ಅಲ್ಲಿ DVG ಅವರ ಮನೆ ಪಕ್ಕನೇ ನಮ್ಮ ತಾಯಿಯವರ ಬಾಲ್ಯ ಸ್ನೇಹಿತೆ ಕಮಲಾ ನಂಜುಂಡ ಸ್ವಾಮಿ ಅವ್ರ ಮನೆ ಇತ್ತು. ನಮ್ಮ ಅಮ್ಮನ ಜೊತೆ ನಾವಲ್ಲಿಗೆ ಹೋಗ್ತಾ ಇದ್ವಿ ಅವ್ರ ಮನೆಗೆ. ಅವ್ರ ಮನೆಗೆ ಹೋಗೋವಾಗ ಕಮಲಾ ಅವರು ಯಾವಾಗಲೂ ನಾವು ಯಾವಾಗ ಹೋದರೂ ಏನಾರು ಹಾಡು ಅಂತ ಹೇಳಿ ಹಾಡಿಸೋರು. ಹಾಗೆ ಹಾಡೋವಾಗ ಅದು ಪಕ್ಕದ ಮನೆ ಆದ್ದರಿಂದ DVG ಅವ್ರಿಗೆ ಕೇಳಿಸ್ತಿತ್ತು. ಅವರು ನನ್ನನ್ನು ಕರೆಸಿ ಇಲ್ಲಿ ಹಾಡು ಅಂತ ಹೇಳೋರು. ನನ್ನ ಅದೃಷ್ಟ, DVG ಅವ್ರ ಮುಂದೆ ಹಲವಾರು ಸಲ ನಾನು ಅವ್ರ ಮನೇಲಿ ಕೂತು ಹಾಡಿದ್ದೀನಿ. ಅವ್ರ ಮನೆಗೆ MS ಅವರು ಬಂದು ಅಂತಃಪುರ ಗೀತೆಗಳನ್ನು ಕಲ್ತ್ಕೊಂಡು ಹೋಗೋರು. ಅಂತಃಪುರ ಗೀತೆಗಳಿಗೆ DVG ಅವರು ಸ್ವತಃ ರಾಗಗಳನ್ನು ಇಂತಿಂಥದ್ದೇ ಅಂತ ನಿರ್ದೇಶನ ಮಾಡಿದ್ದಾರೆ. ಒಂದು ಸಲ MS ಅವರು ಆ ನಿರ್ದೇಶನವನ್ನು ಮೀರಿ ಅವ್ರಿಗೆ ಇಷ್ಟವಾದ ಯಾವುದೋ ರಾಗದಲ್ಲಿ ಹಾಡಿದರು. ಅದನ್ನು
ಡಿ ವಿ ಜಿಯವರು ಒಪ್ಪಲಿಲ್ಲ. ಸ್ವಲ್ಪ ಅದಕ್ಕೆ ಅವರು ಇದು ಸರಿ ಇಲ್ಲ ಇವರೇ, ಇದನ್ನು ಸರಿ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಅವರು ಮತ್ತೆ ಅವರು ಯಾವ ರಾಗದಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಅದೇ ರಾಗದಲ್ಲೇ ಆ ಹಾಡುಗಳನ್ನು ಕಲ್ತ್ಕೊಂಡು ಬಂದು ಅವರು ಮುಂದೆ ಹಾಡಿದರು. ಇದನ್ನು ನಾನು ನೋಡಿದ್ದೀನಿ. ಇದು ಕಲಿಯುವಾಗ ಅವ್ರಿಗಿರೋ ಆ ಶ್ರದ್ಧೆ, ಉತ್ಸಾಹ, ವಿನಯ, ಇದೆಲ್ಲದಕ್ಕೂ ಒಂದು ಏನು ಹೇಳಬೇಕು, ಉದಾಹರಣೆಗಳು, ಸಣ್ಣ ಉದಾಹರಣೆಗಳಿವೆಲ್ಲ. ಅದು ಎಂಥ ದೊಡ್ಡ ಗುಣ ಅವರದ್ದು ಅನ್ನೋದಕ್ಕೆ ಇದು ಸಾಕ್ಷಿ. ಅವರು ಏನೊಂದನ್ನು ಹೊಸದಾಗಿ ಕಲ್ತರು, ಅದನ್ನು ರೆಕಾರ್ಡಿಂಗ್ ಕೊಡೋಕ್ಕೆ ಸ್ಟುಡಿಯೋ ಹೋಗೋಕ್ಕೆ ಆಗಲಿ ಅಥವಾ ಆವತ್ತು ಸಂಜೆ ಕಚೇರಿಯಲ್ಲಿ ಅದನ್ನು ಪ್ರಸ್ತುತಿಪಡಿಸ್ಬೇಕಾದ್ರೆ ಆಗಲಿ, ಅದು ಮಾತೆ ಮರಿಯ ಧ್ವಜ ದರು ಇರ್ಬೋದು, ಕಮಾಶದು, ಇದು ಇದ್ದದಪ್ಪ ಅದು ಮೋಕ್ಷ ಮುಗಲದ, ಅವರು ಕೆಲವೆಲ್ಲ ಹೊಸದಾಗಿ ಕಲ್ತ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಕಚೇರಿಲಾಗಲಿ ಅಥವಾ ರೆಕಾರ್ಡಿಂಗ್ಗಳಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಮುಂಚೆ ಅವ್ರ ಮನೆಯಲ್ಲಿ ದೇವ್ರ ಮುಂದೆ ಅದನ್ನು ಹಾಡಿ ಭಗವಂತನಿಗೆ ಒಪ್ಪಿಸಿ ಆಮೇಲೆ ಅದು ಹೊರಗೆ ಪಬ್ಲಿಕ್ಗೆ ಬರ್ತಾ ಇದ್ದಿದ್ದು. ಅದು ಅವ್ರಿಗೆ ಇದ್ದಂಥ ಆ ದೈವ ಭಕ್ತಿ, ಶ್ರದ್ಧೆ, ಅದಕ್ಕೆ ಭಜ ಗೋವಿಂದಂ ಅದನ್ನು ಒಂದ್ಸರಿ ಕೇಳಿದ್ರೆ ಸಾಕು. ಅದನ್ನು ಅಷ್ಟೇ, ಎಷ್ಟು ಕೇಳಿದ್ರೂ ನನಗೆ ತೃಪ್ತಿನೇ ಆಗಲ್ಲ. ದಟ್ಸ್ ಒನ್ ಆಫ್ ಮೈ ಫೇವರೇಟ್ ಪೀಸಸ್. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖ ಕರಣೆ ನಹಿ ನಹಿ ರಕ್ಷತಿ ದುಃಖ ಕರಣೆ. ಇನ್ನು ಸ್ವಲ್ಪ ಕೇಳೋಣ. ಡುಕ್ರಿನ್ ಕಡೆ ಯಾಕೆ ನಿಲ್ಲಿಸೋದು? ಒಂದು ಬೇರೆ ರಾಗದ್ದು ಒಂದು ಚರಣ ಕೇಳಿಬಿಡೋಣ. ಸ್ಥಾಪಕಾಯ ಚ ಧರ್ಮಸ್ಯ ಮತ್ತು ಮೊದಲಿಂದ ಶುರುವಾಯಿತು. ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ಒಂದು ಬೇರೆ ಒಂದು ರಾಗದ್ದು ಒಂದು ಶ್ಲೋಕ ಬರಲಿ. ನಮಃ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖ ಕರಣೆ ನಹಿ ನಹಿ ರಕ್ಷತಿ ದುಃಖ ಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಮೂಢಜಹೀಹಿ ಧನಾಗಮ ತೃಷ್ಣಾ ಮೂಢಜಹೀಹಿ ಧನಾಗಮ ತೃಷ್ಣಾ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾ ಎಲ್ಲ ಭಸೆ ನಿಜ ಕರ್ಮ
ಏನು ಧ್ವನಿ ಅದು, ಎಷ್ಟು ಎತ್ತರದಲ್ಲಿ ಹಾಡಿದ್ರು ನೋ ಕಿಂಕ್, ಆ ಸ್ಪಷ್ಟ, ಅಷ್ಟು ವಾಟರ್ ರೇಂಜ್, ಎಷ್ಟು ಆರಾಮವಾಗಿ ಎಷ್ಟು ಸುಖವಾಗಿ ಹಾಡಿದ್ದಾರೆ. ಒಂದಿಷ್ಟು ಆಯಾಸವೇ ಇಲ್ಲವೇನೋ ಅನಿಸುತ್ತೆ, ಕೇಳ್ತಾ ಇದ್ರೆ ಹಾಗೆ ಕೇಳ್ತಾನೇ ಇರೋಣ ಅನಿಸುತ್ತೆ. ಆಮೇಲೆ ಅವರ ತಾಯಿ ಷಣ್ಮುಖ ಬಡಿವನವರು ತುಂಬ ಒಳ್ಳೆಯ ವೈಣಿಕರಾಗಿದ್ದರು. ತಾಯಿಯ ವೀಣೆಯನ್ನು ಹಿಡ್ಕೊಂಡು ಎಷ್ಟೋ ಸಲ MS ಅವರು ನುಡಿಸಿದ್ದು ಉಂಟು. ಹಾಗೆ MS ಅವ್ರಿಗೆ ತುಂಬ ಚೆನ್ನಾಗಿ ವೀಣೆ ನುಡಿಸೋದಕ್ಕೂ ಬರ್ತಾಯಿತ್ತು. ಅವರ ವೀಣಾವಾದನಕ್ಕೆ ಒಂದು ನಿದರ್ಶನ. ಇದು ಭಜರೆ ರೇ ಚಿತ್ತ. ಇದು ಅಷ್ಟೇ, ಎಷ್ಟು ಬೇಕಾದ್ರೂ ಕೇಳ್ತಾ ಇರ್ಬೋದು. ಆವಾಗೆಲ್ಲ ನಿಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ವೈಣಿಕರೆಲ್ಲರೂ ಹಾಡಿಕೊಂಡು ವೀಣೆ ನುಡಿಸೋರು. ಅದಕ್ಕೆ ನೀಲಮ್ಮ ಕಡಾಂಬೆಯನವರು ನಮ್ಮ ಮೈಸೂರಿನಲ್ಲಿದ್ದವರು, ಸುಮಾರು ಜನ, ಭಾಳ ಜನ. ಇವರು ಈಗಲೂ ಇದ್ದಾರಲ್ಲಪ್ಪ, ಅವ್ರು ಹೇಗೆ ಏನಪ್ಪ ಅವ್ರು, ಹೌದು, ಎಲ್ಲರೂ ಅಷ್ಟೇನೇ ವೀಣೆ ನುಡಿಸ್ಕೊಂಡು ಹಾಡು ಹೇಳೋದು, ಅದೊಂದು ಪದ್ಧತಿ ಇತ್ತು, ಅದೊಂದು ಅಭ್ಯಾಸ ಇತ್ತು. ವೀಣೆ ನುಡಿಸೋದು ಅಂದರೆ ಅವ್ರಿಗೆ ಧ್ವನಿ ಇರ್ತಿರ್ಲಿಲ್ಲ ಅಂತ ಅಲ್ಲ, ಇರ್ತಿತ್ತು, ಧ್ವನಿ ಇರ್ತಿತ್ತು. ಆದರೆ MS ಅವ್ರ ತರಹ ಧ್ವನಿ ಎಲ್ರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೋ ಒಂದನ್ನು ಅವರು ಪ್ರಧಾನವಾಗಿ ಹಿಡ್ಕೊಳ್ಳೋರು. ಇವರು MS ಅವರು ವೋಕಲಿಸ್ಟಾಗಿ, ಗಾಯಕಿಯಾಗೇ ಅದನ್ನು ಅವರು ಭದ್ರವಾಗಿ ಹಿಡಿದ್ರು. ಅವರು ವೈಣಿಕರು ಆಗಿದ್ದರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ರಾಗ ನುಡಿಸೋದಾಗಲಿ, ಒಂದು ಕೃತಿ ನುಡಿಸೋದಾಗಲಿ, ಆ ಲಯ ಜ್ಞಾನವಾಗಲಿ, ಪ್ರತಿಯೊಂದರಲ್ಲೂ ಅಷ್ಟೇ ಒಂದು ಪ್ರಬುದ್ಧತೆ, ಒಂದು ಪ್ರಾವೀಣ್ಯತೆ, ಒಂದು ಪ್ರೌಢಿಮೆ ಬೇಕಾದಷ್ಟು. ಇದು ಅವರ ಜನನ 1916ರಲ್ಲಿ. ಅದಾಗಿದ್ದ ಅವರ 10 ವರ್ಷ ಆಗಿದ್ದಾಗ 26ರಲ್ಲಿ ಅವರ ತಾಯಿಯ ಆದೇಶದ ಮೇಲೆ ಅಲ್ಲೇ ಮಧುರೆಯಲ್ಲೇ ಇದ್ದಂಥ ಒಂದು ದೇವಸ್ಥಾನದಲ್ಲಿ ಅವರ ಮೊಟ್ಟ ಮೊದಲ ಕಚೇರಿಯನ್ನು ಕೊಟ್ಟಿದ್ದು. ಆ ಕಚೇರಿಯಿಂದ ಪ್ರಭಾವಿತರಾಗಿ ಅವ್ರದ್ದು ಆಗಲೇ ರೆಕಾರ್ಡಿಂಗ್ಸ್ ಎಲ್ಲ ಶುರುವಾಯಿತು. ಅವ್ರ ರೆಕಾರ್ಡಿಂಗ್ಸು ಶುರುವಾಯಿತು. ಅದು ಫಸ್ಟ್ ಪ್ರೋಗ್ರಾಮ್ at the age of 10, ಗ್ರಾಮೋಫೋನ್ ರೆಕಾರ್ಡು ವೆನ್ ಶಿ ವಾಸ್ ಓನ್ಲಿ 10 years old. ಆಮೇಲೆ 1930ರಲ್ಲಿ ಅವರು ಅವಕಾಶಗಳನ್ನು ಆರಿಸುತ್ತಾ ಮದ್ರಾಸ್ಗೆ ಬಂದರು. ಅಲ್ಲಿ 30ರಿಂದ 32 ಆ 2 ವರ್ಷಗಳಲ್ಲಿ ಸುಮಾರು HMV ಅವ್ರದ್ದು ಅವರು ಇವರ 10 ಆಲ್ಬಮ್ಗಳನ್ನು ರಿಲೀಸ್ ಮಾಡಿದ್ರು. ನೋಡಿ, ಇನ್ನೂ ಅವಾಗ ಎಷ್ಟೋ ಇರೋ ವಯಸ್ಸು 30ರಲ್ಲಿ ಅಂತಂದಾಗ ಶಿ ವಾಸ್ ಓನ್ಲಿ 14 years old, ಓನ್ಲಿ 14 years. 14 ವರ್ಷದ ಪುಟ್ಟ ಹುಡುಗಿ 10 ಆಲ್ಬಮ್ಗಳಿಗೆ ಹಾಡಿದ್ದಾರೆ ಅಂತಂದರೆ ದಟ್ ವಾಸ್ ಎ ಗ್ರೇಟ್ ಅಚೀವ್ಮೆಂಟ್. 33 ಆಗ 1 ಜನವರಿ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಒಂದು ಕಾನ್ಸರ್ಟ್ ಕೊಟ್ಟಿದ್ದು. ಶಿ ವಾಸ್ ದ ಫಸ್ಟ್ ವುಮನ್ ಟು ಗಿವ್ ಎ ಕಾನ್ಸರ್ಟ್, ಫಸ್ಟ್ ವುಮನ್. ಅಲ್ಲಿವರೆಗೂ ಬರೀ ಪುರುಷ ಪ್ರಧಾನವಾಗಿದ್ದಂಥ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ಅವರು ಒಂದು ಸ್ಥಾನವನ್ನು ಗಟ್ಟಿ ಮಾಡಿಕೊಂಡ್ರು. ಆ್ಯಂಡ್ ಶಿ ವಾಸ್ ದ ಫಸ್ಟ್ ವುಮನ್ ಟು ರಿಸೀವ್ ಸಂಗೀತ ಕಲಾನಿಧಿ ಅವಾರ್ಡ್ ಆಲ್ಸೋ ಇನ್ ದ ಇಯರ್
ಇಲ್ಲ, ಒಂದು ನಿಮಿಷ. ಇದು 68ರಲ್ಲಿ ಅವರಿಗೆ ಸಂಗೀತ ಕಲಾನಿಧಿ ಅವಾರ್ಡು, ಫಸ್ಟ್ ವುಮನ್ ಟು ರಿಸೀವ್ ದಟ್ ಆಲ್ಸೋ. ಆಮೇಲೆ ವಸಂತ ಕುಮಾರಿ ಅವರಿಗೆ, ಪಟ್ಟಮಾಳವರಿಗೆ, ಆಮೇಲೆ ಈಗ ಬೇಕಾದಷ್ಟು ಜನಕ್ಕೆ ಬಂದಿದೆ. ಅದರದ ಒಂದು ಹಿನ್ನೆಲೆಯಲ್ಲಿ ಇವ್ರದ್ದು ಫಸ್ಟು, ಇವರು ಪದಾರ್ಪಣ ಮಾಡಿದ ಕಡೆಯಲ್ಲೆಲ್ಲ ಜಯಭೇರಿ ಹೊಡ್ಕೊಂಡು ಬರ್ತಾಯಿದ್ರು ಅನ್ನೋದಕ್ಕೆ ಇದು ಗುರುತು. ಆನಂತರ ಅವರು ಸಿನಿಮಾಗಳಲ್ಲಿ ತುಂಬ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರದ್ದು ಮೀರಾ ಮೊದಲು ತಮಿಳಿನಲ್ಲಿ ಬಂತು. ಅದಾದಮೇಲೆ ಅದೇನೇ 2 ವರ್ಷಗಳ ನಂತರ ಹಿಂದಿ ಅವತರಣಿಕೆ ಬಂತು. ಋಷಶೃಂಗರ್ ಅನ್ನೋ ಸಿನಿಮಾದಲ್ಲಿ ಅವರು ಪಾರ್ಟ್ ಮಾಡಿದರು. ಸಾವಿತ್ರಿ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ನಾರದನ ಪಾರ್ಟ್ ಮಾಡಿದರು. ಶಕುಂತಲೆ ಅನ್ನೋ ಸಿನಿಮಾದಲ್ಲಿ GNB ಅವರು ದುಷ್ಯಂತ, ಶಕುಂತಲೆ ಇವರು MS. ಇಬ್ಬರು ಘನ ವಿದ್ವಾಂಸರು ಸೇರಿ ನಡೆಸಿದ, ಅವರೇ ಹಾಡಿಕೊಂಡು ಆ್ಯಕ್ಟ್ ಮಾಡಬೇಕಾಗಿತ್ತು. ಆವಾಗೆಲ್ಲ ಹಿನ್ನೆಲೆ ಗಾಯಕರು ಅಂತ ಇರಲಿಲ್ಲ, ಹಿನ್ನೆಲೆ ಮುನ್ನೆಲೆ ಎಲ್ಲ ಇವರೇನೇನೆ ಆ್ಯಕ್ಟರ್ಸೇ ಹಾಡಬೇಕಾಗಿತ್ತು ರಂಗಭೂಮಿಯಲ್ಲಿ ಇದ್ದ ಹಾಗೆ. ಆ ಚಿತ್ರ ಸಿಕ್ಕಾಬಟ್ಟೆ ಹಿಟ್ ಆಯಿತು ಅನ್ನೋದಕ್ಕೆ ಏನು ಎರಡನೇ ಮಾತೇ ಇಲ್ಲ. ಆ ಸಮಯದಲ್ಲಿ ಒಂದು ರೂಮರ್ ಇತ್ತು. ರೂಮರ್ ಅಂದರೆ ರೂಮರೇನೆ ಅಷ್ಟೇ. GNB ಅವರು MS ಅವರು ಮದುವೆ ಮಾಡ್ಕೋತಾರೆ, ದೇ ಆರ್ ಗೋಯಿಂಗ್ ಟು ಮ್ಯಾರಿ ಈಚ್ ಅದರ್ ಅಂತ. ಅದೇನೋ ಇಟ್ ಡಿಡ್ ನಾಟ್ ವರ್ಕೌಟ್. ಅದು ಹೇಗೆ ತಪ್ತೋ ಏನೋ, ಬರೀ ರೂಮರ್ ಏನೋ ಅಥವಾ ಅದರಲ್ಲಿ ಏನಾರ ವಾಸ್ತವಾಂಶ ಇರೋದಕ್ಕೆ ಸಾಧ್ಯತೆ ಇತ್ತಾ ಅದು ಗೊತ್ತಿಲ್ಲ. ಹಾಗೆ ಇನ್ನೊಂದು ರೂಮರು, ಅವರು ವಿಶ್ವನಾಥನ್ ಅವರ ವಿಶ್ವನಾಥ ಅಲ್ಲ, ಸದಾಶಿವ ಅವರ ಪರಿಚಯ ಆದಾಗ, ಆಫ್ಕೋರ್ಸ್ ಈ ಸಿನಿಮಾಗಳನ್ನೆಲ್ಲ ತಯಾರು ಮಾಡುವಾಗ ಸದಾಶಿವ ಅವರದೇ ಮುಖ್ಯವಾದ ಕೈವಾಡ ಆಗಿತ್ತಿತ್ತು. ಅವರ ಒಂದು ಸಹಕಾರ ಪ್ರೋತ್ಸಾಹದಿಂದಾನೇ MS ಅವರು ಸುಮಾರಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡೋದಕ್ಕೆ ಅವಕಾಶ ಆಗಿದ್ದು. ಹಾಗೆ ಮುಂಬೈನಲ್ಲಿ ಅವರು ಕಚೇರಿ ಮಾಡೋದಕ್ಕೂ ಕೂಡ, ಅವರಿಗೆ ಅಲ್ಲಿ ಪ್ರಯಾಣ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವ್ರ ಜೊತೆಯಲ್ಲೇ ಇದ್ದು ಸದಾಶಿವ ಅವರು ಬಹಳ ಸಹಕಾರ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ಅವರಿಗೆ ಅಪೀತ ಕುಚಾಂಬಾಳ್ ಅವರ ಜೊತೆಯಲ್ಲಿ ವಿವಾಹ ಆಗಿತ್ತು ಸದಾಶಿವ ಅವರಿಗೆ. 2 ವರ್ಷದ ಮಗು ರಾಧಾ, 6 ತಿಂಗಳ ಮಗು ವಿಜಯ, ಹೆಣ್ಮಕ್ಕಳು. ಆ ಸಮಯದಲ್ಲಿ ಇವರು MS ಜೊತೆಯಲ್ಲಿ ಸದಾಶಿವ ಅವರು ಅಷ್ಟು ಕ್ಲೋಸ್ ಆಗಿ ಓಡಾಡ್ತಾ ಇರೋದನ್ನು ನೋಡಿ ಅವರ ಹೆಂಡತಿಗೆ ತುಂಬಾ ಭಯನೂ ಆಗಿರುತ್ತೆ, ಬೇಜಾರು ಆಗಿರುತ್ತೆ. ಅವರು ಸ್ವರ್ಗಸ್ಥರಾದರು. ಅದನ್ನು ಕೂಡ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಲೇ ಹೇಳೋದು. ಆವಾಗ ನನಗೆ ಆ ವಿಷಯ, ಅದು ಪುಸ್ತಕ ಒಂದು ತಂದಿದ್ದೀನಿ, ಅದರಲ್ಲಿ ಇದೆ, ಅದು ಸ್ಪಷ್ಟವಾಗಿದೆ. ಇದು ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ, ಅಥವಾ ಇಟ್ಸ್ ನಾಟ್ ಜಸ್ಟ್ ಹಿಯರ್ಸೆ. ಅವರ ಜೀವನದ ಜೊತೆಯಲ್ಲಿ ಒಡನಾಟ ಹೊಂದಿದ್ದಂಥ ಡಾಕ್ಟರ್ ಸಮಥಿಂಗ್ ಅವ್ರ ಹೆಸರು ನನಗೆ ಮರ್ತೋಗಿದೆ. ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿರೋದು, ಆ ಪುಸ್ತಕನ ನಾನು ಓದ್ಬಿಟ್ಟೆ ಇದರಲ್ಲಿ ಅಂದರೆ ಈ ಮೊದಲು ನಾನು ಹೇಳಿದ್ದೆಲ್ಲ ನನ್ನ ಅನುಭವದ ಮಾತುಗಳು. ಈಗ ಇಸ್ವಿ ವಯಸ್ಸು ನಾನು ಹೇಳ್ತಾ ಇರೋದೆಲ್ಲ ಆ ಪುಸ್ತಕದಿಂದ ನಾನು ಸಂಗ್ರಹ ಮಾಡಿರೋಂಥ ಮಾಹಿತಿ. ಆಕೆ ಅಪಿತಾ ಕುಚಾಂಬ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಗಂಡನ ಈ ಒಂದು ಇನ್ನೊಬ್ಬ ಹೆಂಗಸಿನ ಜೊತೆಯಲ್ಲಿ ಅಷ್ಟು ಅವರು ಕ್ಲೋಸ್ ಆಗಿರೋದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ 6 ತಿಂಗಳ ಮಗುನ ಬಿಟ್ಟು, 2 ವರ್ಷದ ಮಗುನ ಬಿಟ್ಟು ಆಕೆ ಹೋಗಿದ್ದು. ಆ ಒಂದು ಸಂದರ್ಭ ನೆನೆಸ್ಕೊಳ್ಳೋವಾಗ ಬೇಜಾರಾಗತ್ತೆ. ಅದಕ್ಕೆ ಯಾರನ್ನು ಹೊಣೆ ಮಾಡೋದು, ಸದಾಶಿವರನ್ನ ಹೊಣೆ ಮಾಡೋದಾ, MS ಅವ್ರನ್ನ ಹೊಣೆ ಮಾಡೋದಾ ಗೊತ್ತಿಲ್ಲ. ವಿಧಿಯ ಕೈವಾಡ ಏನೋ ಆಗೋಯಿತು ಅಷ್ಟೇ. ಅದಾಗತ್ಲೂ ಸದಾಶಿವ ಅವ್ರನ್ನ ಅವರು ವಿವಾಹ ಮಾಡಿಕೊಂಡ್ರು. ಅದು ಯಾವುದಾದ್ರು ಸಿನಿಮಾಗಳದ್ದು ಒಂದಷ್ಟು ಶಾರ್ಟ್ಸ್ ಇದ್ದರೆ ಹಾಕಮ್ಮ. ಹಾಂ, ಮೀರಾ ಇದು ಬೇರೆ ಇದೆಯಾ? ಸಾವಿತ್ರಿದು ನಾರದನ್ ಪಾರ್ಟ್ ಮಾಡಿರೋದು. ಈ ಮಧ್ಯದಲ್ಲಿ ಇದು ಬೇರೆ ಸಿನಿಮಾದಿದು. ಈ ಮಧ್ಯದಲ್ಲಿ ಅವರ ತಾಯಿ ಷಣ್ಮುಗ ವಡಿವವರು ಮಗಳು ಬರೀ ಸಿನಿಮಾದಲ್ಲೇ ಓಡಾಡಿಕೊಂಡು ಸಿನಿಮಾದಲ್ಲೇ ಮುಂದುವರಿತಾ ಇರೋದನ್ನು ನೋಡಿಕೊಂಡು ಆಕೆಗೆ ಇಷ್ಟ ಆಗಲಿಲ್ಲ. ಶಿ ವಾಂಟೆಡ್ MS ಟು ಬಿಕಮ್
ಎ ಗ್ರೇಟ್ ಸಿಂಗರ್, ಮ್ಯೂಸಿಷಿಯನ್ ಆಗಬೇಕು ಅಂತ. ಅದಕ್ಕೋಸ್ಕರವಾಗಿ ಅವ್ರನ್ನ ಮತ್ತೆ ಎಳ್ಕೊಂಡು ಹೊರಟೋಗಿದ್ರು ಮಧುರೈಗೆ ಎಳ್ಕೊಂಡು ಹೋಗಿಬಿಟ್ಟಿದ್ದು. ಅವರಿಗೆ 22 ವರ್ಷನೂ ಆಗಿದ್ದಾಗ ಅವ್ರನ್ನ ಅಲ್ಲಿನ ಒಬ್ಬ ಶ್ರೀಮಂತ, ಅವರು ದೇವದಾಸಿ ವರ್ಗದಿಂದ ಬಂದವರಾದ್ದರಿಂದ ಅವರಲ್ಲದ ಪದ್ಧತಿ ಒಬ್ಬ ಶ್ರೀಮಂತನಿಗೆ ಈ ಹುಡುಗಿರನ್ನು ಉಪಪತ್ನಿಯರಾಗಿ ಕೊಡೋ ಒಂದು, ಅಂದರೆ ಆಸ್ತಿ ಪಾಸ್ತಿಲಿ ಅವರಿಗೆ ಏನೂ ಹಕ್ಕಿರ್ತಿರಲಿಲ್ಲ. ಅವರಿಗೆ ಹುಟ್ಟಿದ ಮಕ್ಕಳಿಗೆ ಆ ತಂದೆಯ ಹೆಸರನ್ನು ಹಾಕ್ಕೊಳ್ಳೋ ಅಂಥ ಹಕ್ಕಿರ್ತಿತ್ತು. ಆ ತರಹ ಅವ್ರನ್ನ ಒಬ್ಬ ಶ್ರೀಮಂತನ ಮಗನಿಗೆ ಅವ್ರನ್ನ ಉಪಪತ್ನಿಯಾಗಿ ಮಾಡೋದಕ್ಕೋಸ್ಕರ ಅವ್ರ ತಾಯಿ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದಾಗ ಅದು ಇಷ್ಟ ಆಗದೇನೆ MS ಅವರು ಮನೇಲಿ ಯಾರಿಗೂ ಹೇಳದೆ ರಾತ್ರಿ ಮನೆ ಬಿಟ್ಟು ಬಂದು ಮದ್ರಾಸಿಗೆ ಬಂದು ಸದಾಶಿವ ಅವರ ಮನೆಗೆ ಬಂದರು ನೇರವಾಗಿ. ಅವರಲ್ಲೇ ಆಶ್ರಯ ಪಡ್ಕೊಂಡಿದ್ದು. ಅದಾದಮೇಲೇನೇ ಅವರು ಅಪ್ಪಿತ ಕುಚಾಂಬ ಅವರ ನಿಧನವಾಗಿದ್ದು. ಅದಾಗಿದ್ದು 1 ವರ್ಷದ ಮೇಲೆ ಸದಾಶಿವ ಅವರು MS ಅವ್ರನ್ನ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡ್ರು. ಈ ಮದುವೆ ಬಗ್ಗೆಯೂ ಕೂಡ ಆಗಿನ ಸಮಾಜದಲ್ಲಿ ಬಹಳಷ್ಟು ವಿರೋಧ ಇತ್ತು. ಅಷ್ಟೆಲ್ಲ ವಿರೋಧಗಳನ್ನು ಎದುರಿಸಿ ಆ 2 ಸಣ್ಣ ಮಕ್ಕಳನ್ನು ಪಾಪ ನೋಡಿಕೊಂಡು, ತಾಯಿ ಇಲ್ಲದ ಮಕ್ಕಳಿಗೆ ತಾನೇ ತಾಯಿ ಆಗಿ, ಅವರು ರಾಧಾ ವಿಜಯ ಇಬ್ಬರು ಅದನ್ನು ಹೇಳ್ಕೋತಾರೆ, ನಮಗೆ ತಾಯಿ ಇಲ್ಲ ಅನ್ನೋ ಒಂದು ಕೊರತೆನೇ ಕಾಣಿಸ್ಲಿಲ್ಲ, ಅಮ್ಮ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತ. ಸೊ MS ಅವ್ರಿಗೂ ಸ್ವತಃ ಮಕ್ಕಳು ಇಲ್ಲದೆ ಹೋಗಿದ್ದರೂ ಕೂಡ ಈ ಮಕ್ಕಳನ್ನು ಅವರು ಸ್ವಂತ ಮಕ್ಕಳ ತರಹ ಬೆಳೆಸಿ ದೊಡ್ಡವ್ರು ಮಾಡಿದ್ರು. ಅದು ಅವರ ಒಂದು ದೊಡ್ಡ ಗುಣ ಅಂತ ಖಂಡಿತ ಹೇಳಬಹುದು. ಅವರ ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಅದು ಸದಾಶಿವ ಅವರ ಒಂದು ಸಲಹೆಯ ಮೇರೆಗೆ ಮೊದಲ ಭಾಗ ಶಾಸ್ತ್ರೀಯತೆ, ಅಲ್ಲಿ ವರ್ಣ, ಆಲಾಪನೆ, ನೆರವಲು, ಕೃತಿ, ಸ್ವರ ಈ ಥರ ಇರೋದು. ನಂತರ ಮೇಜರ್ ಪೋರ್ಷನ್ ಭಕ್ತಿಗೀತೆಗಳು. ಅದು ಯಾವ ಭಾಷೆದು ಬೇಕಾರಾಗಿರ್ಬೋದು, ಅದು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಅದು ಅಣ್ಣಮಾಚಾರ್ಯ ರಚನೆಗಳಿರ್ಬೋದು, ರಾಮದಾಸ ರಚನೆಗಳಿರ್ಬೋದು, ಗೀತಗೋವಿಂದ ಇರ್ಬೋದು, ಕನ್ನಡ ದೇವನಾಮಗಳಿರ್ಬೋದು, ತಮಿಳ್ ಕೃತಿಗಳಿರ್ಬೋದು, ಯಾವುದಾದ್ರೂ ಸರಿ. ಒಟ್ಟಲ್ಲಿ ಸುಮಾರಷ್ಟು ಒಂದು ಕಾಲಘಟ್ಟೆಗಿಂತಲೂ ಹೆಚ್ಚು ಟೈಮು ಅವರು ಆ ಥರದ ರಚನೆಗಳನ್ನು ತುಂಬ ಪ್ರಸ್ತುತಪಡಿಸೋರು. ಇದು ನಾನು ಕಂಡಿದ್ದೀನಿ. ಅವರ ಕಚೇರಿಗಳು ಗಾಯನ ಸಮಾಜದಲ್ಲಿ ನಡೆಯುವಾಗ ಸುಮಾರಷ್ಟು ಕಚೇರಿಗಳು ನಾನು ಅಟೆಂಡ್ ಮಾಡಿದ್ದೀನಿ. ಅದರಿಂದ ಮೊದಲ ಭಾಗ ಅರ್ಧಕ್ಕರ್ಧ ಶಾಸ್ತ್ರೀಯತೆ, ಇನ್ನು ಅರ್ಧಕ್ಕರ್ಧ ಲೈಟರ್ ಸೈಡ್. ಅಂದರೆ ಲೈಟರ್ ಸೈಡ್ ಅಂತಂದರೆ ತುಂಬ ಹಗುರು ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಅದರಲ್ಲೂ ಆ ಒಂದು ಗಟ್ಟಿತನ ಇರ್ತಾ ಇತ್ತು. ಅದನ್ನು ಒಂದಷ್ಟನ್ನು ನಾವು ಕೇಳೋಣ. ಇವಾಗ ನನಗೆ ಬರೀ ಮಾತಾಡೋದೇ ಬೇಡ. ಕೇಳಿಸ್ಕೊಂಡಿರುವಾಗ ಸೊಕ್ಕ ಜೇಯೋದಿರೋದು, ಅವರು ಚೊಕ್ಕ ಜೇಯು ಅಂತ ಹೇಳಿದ್ರು. ಸೊಕ್ಕೋ ಹಾಗೆ ಮಾಡೋ ಹಾಗೆ, ಉಬ್ಬೋ ಹಾಗೆ ಮಾಡೋಕ್ಕೆ ಯಾರಿಗಿದೆ ಸಾಮರ್ಥ್ಯ ಅಂತ ತ್ಯಾಗರಾಜರ ಪ್ರಶ್ನೆ. ಅದನ್ನು ಅವರು ಚೊಕ್ಕ ಜೇಯು ಅಂತ ಹೇಳಿದ್ರು. ಅಂದರೆ ತೆಲುಗುನಲ್ಲಿ ಸಕಾರಕ್ಕೆ ಚಕಾರಕ್ಕೆ ಸಾಮ್ಯ ಅಷ್ಟಿಲ್ಲ, ಆದರೆ ತಮಿಳಲ್ಲಿದೆ. ಅದು ನೀವೆಲ್ಲ ಕೇಳಿರ್ಬೋದು. ಅವರು ಚಕ್ಕರೆ ಅಂತಾರೆ, ಸಕ್ಕರೆ ಅನ್ನಲ್ಲ, ಚಕ್ಕರೆ ಅಂತಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಚಕ್ಕರೆ ಅಂತ ಅವ್ರ ದೇವರನಾಮ ಹಾಡಿರೋದು ನಾನು ಕೇಳಿದ್ದೀನಿ. ಹಾಗಾಗಿ ಆ ಸಕಾರಕ್ಕೆ ಚಕಾರ ಬಂದಿದೆ. ಆಮೇಲೆ ಒಂದಷ್ಟು ಲೈಟರ್ ಐಟಮ್ಸ್ ಒಂದಷ್ಟು ಹಾಕು. ಯಾಕಮ್ಮ ಇಷ್ಟು ನಿಧಾನ? ಅವರು ಬೇಕಾದಷ್ಟು
ಸಹಾಯಾರ್ಥ ಕಚೇರಿಗಳನ್ನು ಮಾಡಿದ್ದುಂಟು. आवयामि रघुरामं हव्यसुगुणारामं आवयामि रघुरामं हव्यसुगुणारामं आवयामि रघुरामं हव्यसुगुणारामं आवयामि रघुरामं भूयसुगुणारामं भावयामि रघुरामं. ನೆಕ್ಸ್ಟ್ क्षीराब्धिकन्यककु श्रीमहालक्ष्मीकिनि नीरजालयकुनु नीराजनम् क्षीराब्धिकन्यककु श्रीमहालक्ष्मीकिनि नीरजालयकुनु नीराजनम् क्षीराब्धिकन्यककु श्रीमहालक्ष्मीकिनि नीरजालयकुनु नीराजनम् नीराजनम्. ನೆಕ್ಸ್ಟ್ भावयामि गोपालबालं मनस्सेवितं तत्पदं चिन्तयेयं सदा. 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 ಯಾವ್ದಾರ ಹಿಂದಿ ಭಜನ್ ಇದೆಯಾ ಯಾವ್ದಾರು ಇಲ್ವಾ? ಓಕೆ. ಅವರು ಹಲವಾರು ಕಡೆಯಲ್ಲಿ ದೇಶ ವಿದೇಶಗಳಲ್ಲಿ ಸಹಾಯಾರ್ಥವಾದಂಥ ಅಂದರೆ ಬೆನಿಫಿಟ್ ಪರ್ಫಾರ್ಮೆನ್ಸಸ್ ತುಂಬ ಕೊಟ್ಟಿದ್ದರು. 1944ರಲ್ಲಿ ಕಸ್ತೂರ್ಬಾ ನಿಧಿಗೋಸ್ಕರ ತಮಿಳುನಾಡಿನಲ್ಲಿ 5 ಕಡೆ ಕಚೇರಿ ಕೊಟ್ಟಿದ್ದಾರೆ. ದುಡ್ಡಿನ ವ್ಯಾಮೋಹವೇ ಇರಲಿಲ್ಲ ಆಕೆಗೆ. 76ರಲ್ಲಿ ಪ್ರಧಾನ ಮಂತ್ರಿಯವರ ರಾಷ್ಟ್ರೀಯ ಪರಿಹಾರ ನಿಧಿಗೋಸ್ಕರವಾಗಿ ಸಹಾಯಾರ್ಥ. 77ರಲ್ಲಿ ಅಮೇರಿಕ ಪ್ರವಾಸ ಮಾಡುವಾಗ ನೀವು ಫೋಟೋಗಳು ಕೆಲವು ನೋಡಿದ್ರಿ. ಅವರು ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆಯೂ ಸುಮಾರಷ್ಟು ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸ ಮಾಡಿದ್ರು. ಅದು ಕಚೇರಿಗೋಸ್ಕರ ಇರಬಹುದು, ಈ ತರಹ ದತ್ತಿ ಕಚೇರಿಗಳನ್ನ ಕೊಡೋದಕ್ಕಿರ್ಬೋದು, ಸಹಾಯಾರ್ಥ ಕಚೇರಿಗಳಿಗೋಸ್ಕರ ಇರಬಹುದು. ಅಮೇರಿಕ ಪ್ರವಾಸ ಮಾಡುವಾಗ ಅಲ್ಲಿನ ಹಿಂದೂ ದೇವಸ್ಥಾನಗಳ ಉದ್ಧಾರಕ್ಕೋಸ್ಕರವಾಗಿ ಸಹಾಯ ನಿಧಿಗಾಗಿ ಬೇಕಾದಷ್ಟು ಕಚೇರಿಗಳನ್ನ ಕೊಟ್ಟಿದ್ದಾರೆ. ಹಾಗೂ ಮದ್ರಾಸ್ನ ಶಂಕರ ನೇತ್ರಾಲಯ ಸಂಸ್ಥೆಗೋಸ್ಕರವಾಗಿ ನೇತ್ರ ಸರ್ವೇಂದ್ರಿಯಾಣಾಂ ನೇತ್ರಂ ಪ್ರಧಾನಮಂತ ನಯನಂ ಪ್ರಧಾನಮಂತ 83ರಲ್ಲಿ ಅವರ ಜೀವನದಲ್ಲಿ
ಸುಮಾರಷ್ಟು ಪ್ರಮುಖವಾದಂಥ ಘಟನೆಗಳು ನಡೆದಿದ್ದನ್ನು ಈಗಾಗಲೇ ಒಂದು 2-3 ನಾನು ಹೇಳಾಯಿತು. 1930ರಲ್ಲಿ ಅವರು ಮದ್ರಾಸ್ಗೆ ಅಲ್ಲಿಗೆ ಅವಕಾಶಗಳನ್ನ ಹುಡ್ಕೊಂಡು ಬಂದಿದ್ದು. 1940ರಲ್ಲಿ ಸದಾಶಿವ ಅವರ ಜೊತೆಯಲ್ಲಿ ಅವರ ವಿವಾಹವಾಯಿತು. 41ರಲ್ಲಿ ಸಾವಿತ್ರಿ ತಮಿಳು ಸಿನಿಮಾ, ಇದರಲ್ಲಿ ರೋಲ್ ಆಫ್ ನಾರದ. 41ರಲ್ಲಿ ಕಲ್ಕಿ ಅನ್ನೋ ತಮಿಳು ವೀಕ್ಲಿ ಮ್ಯಾಗಝಿನ್ ಆರಂಭದಲ್ಲಿ ಅವರು ಕಲ್ಕಿಯನ್ನವ್ರ ಜೊತೆ ಹಾಗೂ ಸದಾಶಿವ ಅವ್ರ ಜೊತೆಯಲ್ಲಿ ಕೈಗೂಡಿಸಿ ಅದನ್ನು ಆರಂಭ ಮಾಡಿಸಿದರು. 45ರಲ್ಲಿ ಮೀರಾ ತಮಿಳು ಅವತರಣಿಕೆ. 47ರಲ್ಲಿ ಅದೇ ಸಿನಿಮಾ ಹಿಂದಿ ಭಾಷೆಯಲ್ಲಿ. 63ರಲ್ಲಿ ಎಡಿನ್ಬರ್ಗಲ್ಲಿ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಕಾನ್ಫರೆನ್ಸಲ್ಲಿ ಹಾಡಿದರು. 63ರಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ, ನಾನು ಮೊದಲೇ ಹೇಳಿದೆ, ಅದು ಅಫಿಷಿಯಲಾಗಿ ರಿಲೀಸ್ ಆಗಿದ್ದು 63ರಲ್ಲಿ, ಆದರೆ ನನ್ನ ಕಿವಿಗೆ ಅದು ಬಿದ್ದಿದ್ದು 61ರಲ್ಲಿ. ಆಮೇಲೆ ಕಲಾನಿಧಿ ಪ್ರಶಸ್ತಿ, ಫಸ್ಟ್ ವುಮನ್ ಟು ರಿಸೀವ್ ಇಟ್, 69ರಲ್ಲಿ. 70ರಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ರಿಲೀಸ್ ಆಗಿದ್ದು. 1975ರಿಂದ ಮುಂದಕ್ಕೆ ವೆಂಕಟೇಶ್ವರ ದೇವಾಲಯದಲ್ಲಿ ತಿರುಪತಿಯಲ್ಲಿ ಸುಪ್ರಭಾತಕ್ಕೆ ಈ ವೆಂಕಟೇಶ್ವರ ಸುಪ್ರಭಾತವನ್ನೇ ಹಾಡೋ ಒಂದು ಪದ್ಧತಿ 75ರಿಂದ ಆರಂಭವಾಗಿದ್ದು. ನೋಡಿ, 63ರಲ್ಲಿ ರೆಕಾರ್ಡ್ ಆಗಿದ್ದರೂ ಕೂಡ ದೇ ವೇಟೆಡ್ ಫಾರ್ 12 years ಟು ರೆಕಗ್ನೈಸ್ ಇಟ್ಸ್ ವ್ಯಾಲ್ಯೂ. 12 ವರ್ಷ ಕಾದಿದ್ದು ಆಮೇಲೆ ಅದನ್ನು ರೆಗ್ಯುಲರಾಗಿ ಬೆಳಗ್ಗಿನ ಹೊತ್ತಲ್ಲಿ ಪ್ರಸಾರ ಮಾಡೋಕ್ಕೆ ಶುರು ಮಾಡಿದ್ರು. ಈಗಲೂ ಬೆಳಗಿನ ಜಾವದಲ್ಲಿ ಮೆಟ್ಲು ಹತ್ಕೊಂಡು ಹೋಗೋರಿಗೆ ಸುಪ್ರಭಾತ ಕಿವಿಗೆ ಬೀಳ್ತಾ ಇರುತ್ತೆ, ಸುಪ್ರಭಾತನೂ ಕಿವಿಗೆ ಬೀಳ್ತಿರುತ್ತೆ. ಹಾಗೆ ಹಲವಾರು ವೆಂಕಟೇಶ್ವರನ ಮೇಲೆ ಹಾಡಿರುವಂಥ ಎಸ್ ಜಾನಕಿಯವರ, ಎಸ್ ಪಿ ಬಾಲಸುಬ್ರಹ್ಮಣ್ಯವರ, PBS ಅವರ ಧ್ವನಿಯಲ್ಲಿ ಹಲವಾರು ಹಾಡುಗಳು ಕಿವಿಗೆ ಬೀಳ್ತಾನೆ ಇರುತ್ತೆ. ಆಮೇಲೆ UNOದಲ್ಲಿ ಇದೊಂದು ತುಂಬ ಪ್ರಮುಖವಾದಂಥ ಒಂದು ಘಟ್ಟ. ಫಸ್ಟ್ ವುಮನ್ ಟು ಗಿವ್ ಅ ಕಾನ್ಸರ್ಟ್ ದೇರ್, UNOದಲ್ಲಿ, ಯುನೈಟೆಡ್ ನೇಷನ್ಸ್ನಲ್ಲಿ. ಆವಾಗ ಅವರು ನಮ್ಮ ದೇಶದ ಎಲ್ಲ ಪ್ರಮುಖ ಭಾಷೆಗಳಲ್ಲಿನ ಒಂದೊಂದು ಹಾಡನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆವಾಗ TV ಇರಲಿಲ್ಲ, ಇಟ್ ವಾಸ್ ಇನ್ 77. ನಮಗೆ ಬೆಂಗಳೂರಿಗಂತೂ TV ಬಂದಿದ್ದೆ 82ನಲ್ಲಿ ತಾನೆ, ಫಸ್ಟ್ ಏಷ್ಯನ್ ನಡೆದಾಗ, ಇಲ್ಲಿ ಏಷ್ಯನ್ ನಡೆದಾಗ. ಅಲ್ಲಿವರೆಗೂ ನಮಗೆ TV ಇರಲಿಲ್ಲ, ಬಟ್ ರೇಡಿಯೋದಲ್ಲಿ ಅದು ಪ್ರಸಾರ ಆಗಿತ್ತು. ಆ ಕಾನ್ಸರ್ಟ್ ಪೂರ್ತಿ ನಾನು ಕೇಳಿದ್ದೆ. ಅಲ್ಲೂ ಅವರು ಜಗದೋದ್ಧಾರನ ಹಾಡಿದರು. ಜಗದೋದ್ಧಾರ ಹಾಡಿದ್ರು, ಕೃಷ್ಣ ನೀ ಬೇಗನೆ ಬಾರೋ ಹಾಡಿದ್ರು. ನನಗೆ ಈಗ ಡೌಟ್ ಬರ್ತಾ ಇದೆ. ಒಟ್ಟಲ್ಲಿ ಯಾವುದಾದ್ರು ಪರವಾಗಿಲ್ಲ, ಒಟ್ಟಲ್ಲಿ ಕೃಷ್ಣ ನೀ ಬೇಗನೆ ಬಾರೋನೋ ಜಗದೋದ್ಧಾರನೋ, ಒಟ್ಟಲ್ಲಿ 2 ಪುರಂದರದಾಸರ ದೇವರನಾಮಗಳೇ, ದಾಸರ ಪದಗಳೇನೆ. ಒಟ್ಟಲ್ಲಿ ಎಲ್ಲ ತಮಿಳ್ದೊಂದು, ತೆಲುಗುದೊಂದು, ಹಿಂದಿಲೊಂದು, ಮರಾಠಿದೊಂದು, ಆ ಥರ ನಮ್ಮ ದೇಶದ ಬೇರೆ ಬೇರೆ ಭಾಷೆಯ ನಮ್ಮ ದೇಶದ ವಿಭಿನ್ನತೆ ಏನಿದೆ ಅದರ ಒಂದು ಸಂಕೀರ್ಣ ಚಿತ್ರವನ್ನು ಅಲ್ಲಿ ಅವರು ತೋರಿಸಿದ್ರು. ನಮ್ಮ ಭಾರತ ಎಷ್ಟು ದೊಡ್ಡದು, ಅದರಲ್ಲಿ ಅಷ್ಟೊಂದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳೋದನ್ನು ಅಲ್ಲವರು ಪ್ರತಿಪಾದನೆ ಮಾಡಿದ್ರು. ಅದೊಂದು ದೊಡ್ಡ ಗುಣ. ಅನ್ನಮಾಚಾರ್ಯರ ಪಂಚರತ್ನ ಕೀರ್ತನ ಆಲ್ಬಮ್ 80ರಲ್ಲಿ ರಿಲೀಸ್ ಆಗಿದ್ದು. ಅದೇನಾರ ಇದೆಯಾ? ಅದೇ ಅಲ್ವಾ ಇವಾಗ ನೀನು ಹಾಕಿದ್ದು? ಆಮೇಲೆ 82ರಲ್ಲಿ ಫೆಸ್ಟಿವಲ್ ಆಫ್ ಇಂಡಿಯಾ ಇನ್ ಲಂಡನ್, ಅಲ್ಲಿ ಒಂದು ಕಚೇರಿ. 88ರಲ್ಲಿ ಫೆಸ್ಟಿವಲ್ ಆಫ್ ಇಂಡಿಯಾ ಮಾಸ್ಕೋನಲ್ಲಿ, ಅಲ್ಲೂ ಕೂಡ ಕಚೇರಿಯನ್ನು ಮಾಡಿದರು. ಅವರ ಕಟ್ಟಕಡೆಯ ಕಚೇರಿ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಲಿ, ಅಲ್ಲೇ ಶುರುವಾಗಿದ್ದು ಅಲ್ಲೇನೇ, ಕಡೆನೂ ಅಲ್ಲೇ ಆಗೋಯಿತು. 1997 ಜೂನ್ನಲ್ಲಿ ಆಯಿತು. ಅದೇ ವರ್ಷ ನವೆಂಬರಲ್ಲಿ ಶಿ ಲಾಸ್ಟ್ ಹರ್ ಹಸ್ಬೆಂಡ್. ಏನಾರು ಹಾಕಮ್ಮ. குறை ஒன்றும் இல்லை மறைமூர்த்தி கண்ணா, குறை ஒன்றும் இல்லை கண்ணா, குறையொன்றும் இல்லை கோவிந்தா, குறையொன்றும் இல்லை மறைமூர்த்தி கண்ணா, குறையொன்றும் இல்லை கண்ணா, குறையொன்றும் இல்லை கோவிந்தா.
ಕೇಳಿದ್ರು ಕೇಳ್ತಾನೆ ಇರಬೇಕು ಅನಿಸುತ್ತೆ. ಅಂತ ಅದಕ್ಕೆ ಅಷ್ಟು ಶ್ರದ್ಧೆ, ಎಷ್ಟು ಭಕ್ತಿ, ತನ್ನನ್ನು ತಾನೇ ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋ ಅಂಥ ಆ ಒಂದು ಭಾವನೆ ಅವರ ಪ್ರಸ್ತುತಿಯಲ್ಲಿ ತುಂಬ ಇಟ್ ವಾಸ್ ವೆರಿ ಎವಿಡೆಂಟ್. ಶಿ ವಾಸ್ ವೆರಿ ಇನ್ವಾಲ್ವ್ಡ್, ವೆರಿ ಡೆಡಿಕೇಟೆಡ್. ಆ ಡೆಡಿಕೇಶನ್ನು, ಆ ಒಂದು ಇನ್ವಾಲ್ವ್ಮೆಂಟು ನಮಗೆ ಹಾಡೋದಕ್ಕೆ ಬಂದಾಗ ಸಂಗೀತದಲ್ಲಿ ನಾವು ಖಂಡಿತ ಭಗವಂತನ ಕಾಣಲೇಬಹುದು. ಮುಕ್ತಿಗೆ ಬೇರೆ ಮಾರ್ಗ ಅಷ್ಟು ಸುಲಭದ್ದು ಇಲ್ಲವೇ ಇಲ್ಲ. ಸಂಗೀತದ ಮೂಲಕವಾಗಿ ನಾವು ಏನನ್ನು ಭಗವಂತನ ಸಾನ್ನಿಧ್ಯವನ್ನು ತಲುಪಬಹುದೋ, ಪಡೆಯಬಹುದೋ, ಹೊಂದಬಹುದೋ ಅದು ಬೇರೆ ಇನ್ಯಾವ ಮಾರ್ಗದಿಂದಲೂ ಸಾಧ್ಯ ಇಲ್ಲವೇ ಇಲ್ಲ. ಎರಡು ಕಡೆಯೂ ಅವ್ರು ತಂಬೂರಿ ಇಟ್ಕೊಳ್ಳೋರು ನೋಡಿರ್ಬೋದು. ಅವರು ಈ ನಾವಿವಾಗ ಬಾಕ್ಸ್ ಇಟ್ಕೋತೀವಿ, ನಮಗದೇ ಅನುಕೂಲ. ಯಾಕೆಂದರೆ ತಂಬೂರಿ ಮೀಟೋಗೋಕ್ಕೆ ಭಾಳ ಜನ ಬರೋದೇ ಇಲ್ಲ. ನಾವೇ ಮೀಟ್ಕೊಂಡು ಹಾಡೋದು ಸಾಧ್ಯ ಇಲ್ಲ. ಬರೀ ತಂಬೂರಿ ಶ್ರುತಿನೇ ಕೇಳಿಸುತ್ತಷ್ಟೇನೆ. ಹಿಂದ್ಗಡೆ ಕೂತು ತಂಬೂರಿ ಶ್ರುತಿ ಮೀಟೋದಕ್ಕೆ ಭಾಳ ಜನಕ್ಕೆ ಈಗ ಅಭ್ಯಾಸವೇ ಇಲ್ಲ. ಅದು 2-3 ಗಂಟೆ ಕಾಲ ಮೀಟೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಭಾಳ ಕಷ್ಟಪಟ್ಕೊಂಡು ಒಂದು ಅರ್ಧ ಗಂಟೆ ಮೀಟ್ಬಿಟ್ಟ ಮೇಲೆ ಕೈಯಿನ ಹೀಗೆ ನಾವು ಶುರು ಮಾಡ್ತಾರೆ. ಆವಾಗ ನಾವೇ ಸಾಕಮ್ಮ ನಿಲ್ಲಿಸು ಅಂತ ನಾವೇ ಹೇಳಬೇಕಾಗತ್ತೆ. ಆದ್ದರಿಂದ ಬಾಕ್ಸ್ ಬಂದುಬಿಟ್ಟಿದೆ, ರಾಜು ನಾರಾಯಣ ಅವರು ಕೊಟ್ಟಿರೋದು, ಅದನ್ನು ಇಟ್ಕೊಂಡು ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಅವರು ಅವರ 2 ಕಿವಿಗೂ ಈ ಕಡೆ ತಿರುಗಿದ್ರೆ ಎರಡೂ ಕಡೆಗೂ ಕೇಳಿಸ್ಬೇಕು. ಆ ಥರ ತಂಬೂರಿನ ಒಂದೇ ಸಮ ಶ್ರುತಿ ಮಾಡಿಕೊಂಡು ಅವರ ಆ 2 ತಂಬೂರಿಗಳು 100% ಸೇರೋ ತನಕ ಬಿಡ್ತಿರಲಿಲ್ಲ. ಅವ್ರು ಶ್ರುತಿ ಮಾಡೋದಕ್ಕೆ ಅಷ್ಟು ಟೈಮ್ ತಗೊಳ್ಳೋರು. ಅಂದರೆ ಆ ಒಂದು ಆ ಶ್ರುತಿಯಲ್ಲಿ ತನ್ನನ್ನು ತಾನೇ ಲೀನವಾಗಿಸ್ಕೊಳ್ಳೋ ಆ ಒಂದು ಭಾವ, ಅದು ಖಂಡಿತ ನಾವು ತಿಳ್ಕೊಳ್ಬೇಕು. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರ ಬಗ್ಗೆ ಒಂದು ಅದು ಇವರಿಗೆ ಶ್ರುತಿ ಬಗ್ಗೆ ಅಷ್ಟು ಗಮನವೇ ಇಲ್ಲ, ಬರೀ ತಾಳದ ಬಗ್ಗೆನೇ ಇವ್ರ ಗಮನ ಇಲ್ಲ ಅಂತ ಇದು ಅಪವಾದ. ಈ ತಪ್ಪು. ಇದು ನಾವೇನು ಶ್ರುತಿ ಕಡೆ ಗಮನ ಕೊಡೋಲ್ವಾ? ಶ್ರುತಿರ್ ಮಾತಾ ಲಯ ಪಿತಃ ಅಂತಲೇ ನಾವು ನಂಬೋದು. ಶ್ರುತಿ ಬೇಕು, ಲಯವೂ ಬೇಕು. ಅದಿಲ್ಲದೆ ಹೋದ್ರೆ ಹೇಗಾಗತ್ತೆ? ಒಂದು ತಾಯಿ, ಇನ್ನೊಂದು ತಂದೆ. ಯಾವುದಿಲ್ಲದೆ ಹೋದರೂ ನಾವು ಅರ್ಧ ಆಗೋಗ್ಬಿಡ್ತೀವಲ್ವಾ? ಎರಡೂ ಬೇಕೇ ಬೇಕು. ಶ್ರುತಿ ಕೆಲವರಿಗೆ ವಯಸ್ಸಿನಿಂದಾಗಿಯೋ ಅಥವಾ ಅಭ್ಯಾಸದ ಅಭಾವದಿಂದಾಗಿಯೋ ಸೇರದೆ ಹೋದರೆ ಅದು ಅವ್ರ ದುರದೃಷ್ಟ ಅಷ್ಟೇ ಹೊರತು ಶ್ರುತಿ ಕಡೆ ನಮ್ಮ ಕರ್ನಾಟಕ ಸಂಗೀತಗಾರರು ಗಮನ ಕೊಡಲ್ಲ ಅನ್ನೋ ಮಾತು ಮಾತ್ರ ಖಂಡಿತ ಸುಳ್ಳು. ನಾನು ಅದನ್ನು ಒಪ್ಪೋದಿಲ್ಲ. ಇವರಿಗೆ ಅವಾರ್ಡ್ಸ್ ಬಂದಿದ್ದು ಒಂದು ಇಟ್ ಈಸ್ ಎ ಬಿಗ್ ಲಿಸ್ಟ್. ನಾನು ಅದರಲ್ಲಿ ಕೆಲವನ್ನು ಮಾತ್ರ ತುಂಬ ಮುಖ್ಯವಾದ್ದು ಅಂತ ನನಗನ್ನಿಸಿದ್ದನ್ನು ಹೇಳ್ತಾ ಇದ್ದೇನೆ. ಪದ್ಮಭೂಷಣ 54ರಲ್ಲಿ, ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಪದಕ 56ರಲ್ಲಿ, ಸಂಗೀತ ಕಲಾನಿಧಿ 68ರಲ್ಲಿ, ಫಿಲಿಪೈನ್ಸ್ನ ಪ್ರತಿಷ್ಠಿತ ಮ್ಯಾಗಸೆ ಪ್ರಶಸ್ತಿ 74ರಲ್ಲಿ, ಪದ್ಮವಿಭೂಷಣ 75ರಲ್ಲಿ, ಅದೇ ವರ್ಷ ಸಂಗೀತ ವಿದ್ವಾನ್ಮಣಿ ಫ್ರಾಮ್ ತಿರುಪತಿ ಸಂಸ್ಥಾನ, ಹಾಗೆ 80ರಲ್ಲಿ ಆಸ್ಥಾನ ವಿದ್ವಾನ್, ಆಸ್ಥಾನ ವಿದೂಷಿ ಅಂತ ಹೇಳೋಣ, ತಿರುಮಲೆ ತಿರುಪತಿ ಸಂಸ್ಥಾನಕ್ಕೆ, 88ರಲ್ಲಿ ಭಾರತ ರತ್ನ ಪ್ರಶಸ್ತಿ. ಹಾಗೆ ಗೌರವ ಡಾಕ್ಟರೇಟ್ಗಳ ಪ್ರಶಸ್ತಿಯ ಅದು ಆ ಪಟ್ಟಿ ಇಟ್ ಈಸ್ ಬಿಗ್ಗರ್ ದ್ಯಾನ್ ದಿಸ್. ಅದರಲ್ಲಿ ಕೆಲವು ಕಲ್ಕತ್ತಾದ ರವೀಂದ್ರ ಭಾರತಿ ವಿಶ್ವವಿದ್ಯಾನಿಲಯದಿಂದ, ತಿರುಪತಿಯ ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿಯಿಂದ, ಡೆಲ್ಲಿ ಯೂನಿವರ್ಸಿಟಿಯಿಂದ, ಮಧ್ಯಪ್ರದೇಶ್ ಕಲಾ ಸಂಗೀತ ವಿಶ್ವವಿದ್ಯಾಲಯದಿಂದ, ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ, ಶಾಂತಿನಿಕೇತನ ವಿಶ್ವಭಾರತಿ ವೆಸ್ಟ್ ಬೆಂಗಾಲ್ ಅಲ್ಲಿಂದ, ಹಾಗೂ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕಡೇಲಿ. ಇವರೆಲ್ಲ ಕೊಟ್ಟ ಮೇಲೆ ಮೊದಲು ಯಾವಾಗಲೂ ನಮ್ಮವ್ರನ್ನ ನಾವು ಯಾವಾಗಲೂ ಕಡೆಯಲ್ಲೇ ಗುರುತಿಸ್ಕೊಳ್ಳೋದು. ಮದ್ರಾಸ್ನವ್ರು ಮಾಡಿರೋದು ಅದೇ ಕೆಲಸ. ಅವರು ಅಷ್ಟೆಲ್ಲ ಸಾಧನೆಗಳು ಮಾಡಿದರೂ ಅವರ ಅಲ್ಲಿನ ಮದ್ರಾಸ್ ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಕೊಟ್ಟಿದ್ದು ಮಾತ್ರ ಮಿಕ್ಕಿದವರೆಲ್ಲ ಕೊಟ್ಟಾದಮೇಲೆ. ಇನ್ನು ಅವರ ಸಂಗೀತದ ಬಗ್ಗೆ ಹೇಳಬೇಕು ಅಂತಂದರೆ, ಶ್ರುತಿ ಶುದ್ಧ, ಲಯಜ್ಞಾನದಲ್ಲಿ ಇನ್ನೇನು ಕೊರತೆನೇ ಹೇಳೋ ಹಾಗಿಲ್ಲ. ಅನುಭವಿಸಿ ಹಾಡೋದು, ತಾನೇ ಅದರಲ್ಲಿ ತಲ್ಲೀನವಾಗೋದು. ಆ ತಲ್ಲೀನತೆ ಎಷ್ಟು ಮಟ್ಟಿಗೆ ಅನ್ನೋದಕ್ಕೆ ನಾನು ಹೇಳಿದ್ದೀನಿ. ಈಗ ಕರೆಂಟ್ ಹೋದರೂ ಅವರಿಗೆ ಗೊತ್ತೇ ಆಗ್ತಿರಲಿಲ್ಲ, ಕರೆಂಟ್ ಹೋದರೂ ಗೊತ್ತಾಗ್ತಿರ್ಲಿಲ್ಲ, ಬಂದಮೇಲೂ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಅಷ್ಟು
ಅದರಲ್ಲಿ ಮುಳುಗಿ ಅವರು ಅದರಲ್ಲೇ ಅವರು ಮುಳುಗಿಬಿಟ್ಟು ಹಾಡೋರು. ಅದೊಂದು ಸಾಹಿತ್ಯ ಶುದ್ಧಿ. ಅಕಸ್ಮಾತ್ ಏನಾರ ತಪ್ಪಾಗಿದ್ದರೆ ತಿದ್ದುಕೊಂಡು ಅದನ್ನು ಹಾಡೋರೇ ಹೊರತು ತಪ್ಪನ್ನು ಮುಂದುವರಿಸೋದು ಪ್ರಶ್ನೆಯೇ ಇಲ್ಲ. ತಪ್ಪಾಯಿತು ಅನ್ನೋದನ್ನು ಒಪ್ಕೊಳ್ಳೋದು ಒಂದು, ಅದನ್ನು ತಿದ್ದುಕೊಳ್ಳೋದು ಇನ್ನೊಂದು. ಅಂಥ ಒಂದು ದೊಡ್ಡ ಗುಣ. ಯಾರಾದರೂ ಸಹಾಯ ಮಾಡುವಂತ ಬಂದರೆ ಇಲ್ಲ ಅನ್ನೋ ಇಲ್ಲವೇ ಇಲ್ಲ. ಅವರು ಅದೆಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಆ ಪಟ್ಟಿ ಈ ಎಲ್ಲ ಪಟ್ಟಿಗಳಿಗಿಂತ ದೊಡ್ಡದು. ಅವರಿಂದ ಸಹಾಯ ಪಡ್ಕೊಂಡು ಸಂಸಾರಗಳನ್ನು ನಿಲ್ಲಿಸ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಮದ್ರಾಸ್ನಲ್ಲಿ, ತಮಿಳುನಾಡಿನಲ್ಲಿ ಬಹಳಷ್ಟು ಸಂಸಾರಗಳು ಅವರಿಂದ ಉಪಕಾರವನ್ನು ಪಡೆದು ಉದ್ಧಾರ ಆಗಿದ್ದಾರೆ. ಹಾಗೆಯೇ ಅವರಿಗೆ ಹೊಸದನ್ನು ಕಲಿಬೇಕು ಅಂದಾಗಲೂ ಅಷ್ಟೇ, ಯಾರ ಹತ್ರ ಕಲಿತ್ರೆ ಅದು ಸರಿಯಾದ ಅದರ ಒರಿಜಿನಲ್ ಫಾರ್ಮ್ಯಾಟ್, ಅಥೆಂಟಿಕ್ ಫಾರ್ಮ್ಯಾಟ್ ಸಿಕ್ಕುತ್ತೆ, ಅಲ್ಲೇ ಹೋಗಿ ಕಲ್ತ್ಕೊಳ್ಳೋದು. ಅಂದರೆ ತಾನೇ ಏನಾದ್ರು ತಾನೇ ಕಿವಿಗೆ ಬಿದ್ದಿದ್ದನ್ನು ಏನಾರು ನೋಡಿಕೊಂಡು ಸುಮ್ಮನೆ ಹಾಗೆ ಕಲ್ತ್ಕೊಂಡ್ಬಿಡೋದು. ಇವಾಗೆಲ್ಲ ಯೂಟ್ಯೂಬ್ ನೋಡಿಕೊಂಡು ಅದು ಇದು ನೋಡಿಕೊಂಡು ಪುಸ್ತಕಗಳನ್ನ ನೋಡಿಕೊಂಡು ಕಲ್ತ್ಕೊಂಡ್ಬಿಡೋದು. ಅದೊಂದು ನಾನು ಮಾಡಿಬಿಟ್ಟೆ, ನಾನೇ ಸ್ವತಂತ್ರವಾಗಿ ಮಾಡಿಬಿಟ್ಟೆ, ನನಗೆ ಯಾರು ಹೇಳೇ ಕೊಡಬೇಕಾಗಿಲ್ಲ ಅಂತ ಇವಾಗ ಅದು ಒಂದು ಜಂಬ ಅನ್ನೋ ಥರ ಹೇಳ್ಕೊಳ್ಳೋದೊಂದು ಇದೆ. ಆದರೆ MS ಅವರು ಯಾವತ್ತೂ ಒಬ್ಬರ ಹತ್ರ ಹೇಳಿಸ್ಕೊಂಡೇ ಅವ್ರು ಕಲ್ತ್ಕೊಂಡು ಅದನ್ನು ರೂಢಿಸ್ಕೊಳ್ತಾ ಇದ್ದಿದ್ದು ಅಷ್ಟೇ ಹೊರತು ಸ್ವತಂತ್ರವಾಗಿ ತಾನೇ ಏನಾದ್ರು ಕಲ್ತ್ಕೊಂಡ್ಬಿಡ್ತೀನಿ ಅಂತ ಅವ್ರು ಯಾವತ್ತೂ ಪ್ರಯತ್ನ ಪಟ್ಟಿದ್ದಿಲ್ವೇ ಇಲ್ಲ. ದೇವರನಾಮಗಳಿಗೆ ಆಯಿತು. ML ವಸಂತಕುಮಾರಿಯವರು ಬಹಳಷ್ಟು ದೇವರನಾಮಗಳಿಗೆ ರಾಗ ಹಾಕಿದ್ದಾರೆ. ಬಾರೋ ಕೃಷ್ಣಯ್ಯ, ದಯಾಮ, ಯಾವುದಪ್ಪದು, ಏನು ಸಾಹಿತ್ಯ, ಸಾಹಿತ್ಯನೇ ಬರ್ತು ಹೋಗ್ತಾ ಇದೆ ಬೇಗ. ಹರಿಭಜನೆ ಮಾಡೋ, ಕರೆಕ್ಟ್, ಹರಿಭಜನೆ ಮಾಡೋ, ಹರಿಸ್ಮರಣೆ, ಕರೆಕ್ಟ್, ಹರಿಸ್ಮರಣೆ ಮಾಡೋ. MLV ಅವರು ಬೇಕಾದಷ್ಟು ದೇವರನಾಮಗಳಿಗೆ ಅವರು ರಾಗ ಸಂಯೋಜನೆ, ತಾಳ ಸಂಯೋಜನೆ ಮಾಡಿದ್ದುಂಟು. ಆದರೆ ಇವರು MS ಅವರು ಯಾವಾಗಲೂ ಕಲ್ತ್ಕೊಂಡು ತಾನು ನೇರವಾಗಿ ಕಲ್ತ್ಕೊಂಡು ಹಾಡಿದ್ದೇ ಹೊರತು ಅವರೇ ಯಾವುದಕ್ಕೂ ರಾಗ ತಾಳ ಹಾಕೋದಕ್ಕೆ ಹೋಗ್ತಾ ಇರಲಿಲ್ಲ. ಇದೆಲ್ಲದಕ್ಕೂ ಕಲಶ ಇಟ್ಟ ಹಾಗೆ ತಿರುಮಲೆಯ ಬಸ್ ಸ್ಟ್ಯಾಂಡ್ ಹತ್ತಿರ ಅವರ ಲೋಹದ ವಿಗ್ರಹ ಏನಿದೆ, ದಟ್ಸ್ ದ ಬೆಸ್ಟ್ ಮಾನ್ಯುಮೆಂಟ್, ದಟ್ಸ್ ದ ಬೆಸ್ಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ವಿ ಕ್ಯಾನ್ ಗಿವ್ ಅ ಮ್ಯೂಸಿಷಿಯನ್. ಇನ್ಯಾವ ಸಂಗೀತಗಾರಿಗೂ ಅಂಥ ಒಂದು ಗೌರವ ಖಂಡಿತ ಸಿಕ್ಕಿಲ್ಲ. ಆ ಲೋಹದ ಪ್ರತಿಮೆ ಹೇಗಿದೆ ಅಂದರೆ ಅವರು ತಂಬೂರಿ ಹೀಗೆ ಇಟ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಆ ಶ್ರುತಿಯಲ್ಲಿ ಅವರು ಒಂದಾಗಿ ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವದ ಮುಖ. ಆ ಒಂದು ಭಾವದಲ್ಲಿ ಇರುವಂಥ ಆ ಲೋಹದ ಪ್ರತಿಮೆಯನ್ನು ನೀವು ಇವತ್ತಿಗೂ ಕಾಣಬಹುದು. ದಟ್ ಈಸ್ ದ ಬೆಸ್ಟ್, ಏನು ಹೇಳಬೇಕು, ಸರ್ಟಿಫಿಕೇಟ್ ಆರ್ ಅಪ್ರಿಸಿಯೇಷನ್ ಒನ್ ಕ್ಯಾನ್ ಗಿವ್ ಅ ಗ್ರೇಟ್ ಮ್ಯೂಸಿಷಿಯನ್. ಅವರ ಹಿರಿಮೆಯ ಬಗ್ಗೆ ಎಷ್ಟು ಹೇಳ್ತಾ ಇದ್ರೋ ಹಾಗೆ ಹೇಳ್ತಾನೆ ಇರಬಹುದು. ನನ್ನ ಅಲ್ಪಮತಿಗೆ ಗೊತ್ತಾದಷ್ಟು, ಅದರಲ್ಲೂ ನನ್ನ ಸ್ವಂತ ಅನುಭವದಿಂದ ಕೆಲವನ್ನ ನಾನು ತಿಳ್ಕೊಂಡಿದ್ದು, ಈ ವಿಷಯಗಳದಷ್ಟೇ ಮಾತ್ರ ನಿಮ್ಮೊಡನೆ ಹಂಚ್ಕೊಳ್ಳೋದಕ್ಕೆ ಇವತ್ತು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ರತ್ನಾದಿಮುಗ್ಧಾಕೃತಿ ಶ್ರೀರಾಧಾಪತಿ ಪಾದ ಪದ್ಮ ಭಜನಾನಂದಾಧಿಮಗ್ನೋ ನಿಶಂ ಲೋಕೆ ಸತ್ಕವಿರಾಜ ರಾಜ ಇತಿ ಯಃ ಖ್ಯಾತೋ ದಯಾಂಭೋ ನಿಧಿಃ ತಂ ವಂದೇ ಜಯದೇವ ಸದ್ಗುರುಮಹಂ ಪದ್ಮಾವತಿ ವಲ್ಲಭಂ. ಇದು ಜಯದೇವ ಅಷ್ಟಪದಿ. ಇದು ಪ್ರಳಯ ಪಯೋಧಿ ಜಲೆ ಕೇಶವ ಧೃತವಾನಸಿ ವೇದಂ ಕೇಶವ ಪ್ರಳಯ
प्रलय पयोधि जले केशव धृतवानसि वेदं केशव विहितवहित्र चरित्रमखेदं विहितवहित्र चरित्रमखेदं केशवाधृत मीनशरीर जय जगदीश हरे केशव जय जगदीश हरे. ಹಾಗೆ ಇವ್ರ ಬಗ್ಗೆ ಹೇಳ್ತಾ ಹೋದರೆ, ಇವ್ರ ಸಂಗೀತ ಕೇಳ್ತಾ ಹೋದರೆ ನಮಗೆ ಹೊತ್ತೋಗಿದ್ದು ಗೊತ್ತಾಗೋಲ್ಲ, ಜೀವನ ಮುಂದಕ್ಕೆ ಹೋಗಿದ್ದು ಗೊತ್ತಾಗಲ್ಲ. ಇನ್ನೊಂದು ಇವರ ತುಂಬ ದೊಡ್ಡ ಉದಾತ್ತವಾದ ಇನ್ನೊಂದು ಗುಣ ಅಂತಂದರೆ ಇವರ ಮೂವರು ಪಟ್ಟಮ್ಮಾಳ್, MLV ಹಾಗೂ MS ಸುಬ್ಬಲಕ್ಷ್ಮಿಯವರು, ಇವರ ಮೂವರು ಅಕ್ಕ ತಂಗಿಯರ ತರಹ ಇದ್ದವರು. ನಿಮಗೆಲ್ರಿಗೂ ಗೊತ್ತಿರಬಹುದು, ಪಟ್ಟಮ್ಮಾಳ್ ಅವರು ಬಹಳ ಪ್ರತಿಷ್ಠಿತವಾದಂಥ ಅಯ್ಯರ್ ಕುಟುಂಬದಿಂದ ಬಂದವರು. ಆದರೆ ML ವಸಂತಕುಮಾರಿ ಅವರು ಕೂಡ ದೇವದಾಸಿ ವರ್ಗದಿಂದ ಬಂದವರೇನೆ. ಅವರು ಗೃಹಿಣಿಯಾಗಿ ಅವರ ಒಂದು ಸಂಗೀತವನ್ನು ವೃದ್ಧಿ ಮಾಡಿಕೊಂಡು ಅಷ್ಟು ದೊಡ್ಡ ಹೆಸರುಗಳು ಮಾಡಿಕೊಂಡು ಪದ್ಮವಿಭೂಷಣ, ಸಂಗೀತ ಕಲಾನಿಧಿ ಎಲ್ಲವನ್ನು ಅವರು ತಗೊಂಡರು. ಇವರ ಮೂವರು ಕೂಡ ಆವಾಗವಾಗ ದೂರವಾಣಿಯ ಮೂಲಕವೂ ಮಾತಾಡೋರು, ಹಾಗೂ ಆವಾಗವಾಗ ಮೀಟ್ ಮಾಡಿ ಅಂದರೆ ಸಂಧಿಸಿ ಒಬ್ಬರ ಜೊತೆಲಿ ಒಬ್ಬರು ವಿಚಾರ ವಿನಿಮಯ ಮಾಡ್ಕೋತಿದ್ರು. ಅಂದರೆ ಅಷ್ಟು ಸ್ನೇಹಿತರಾಗಿದ್ದರು. ಅಸೂಯೆ ಇರಲಿಲ್ಲ, ಅಸೂಯೆ ಇಲ್ಲ ಅಲ್ಲಿ. ಅಕ್ಕ ತಂಗಿಯರ ತರಹ ಇದ್ದವರು ಇವರು ಮೂರು ಜನವೇ. ಇವರು ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸಾಷ್ಟಾಂಗವಾಗಿ ಸಾವಿರಾರು ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. MS ಅಮ್ಮ ಅವರಿಗೆ ನನ್ನ ನಮಸ್ಕಾರಗಳು ಅವ್ರಿಗೆ ಸೇರಲಿ ಇವತ್ತು. ಹಾಗೆ ಇವತ್ತು ತುಂಬ ಹಿರಿಯರಾದಂಥ, ನನಗೆ ಗುರು ಸ್ವರೂಪರಾದಂಥ ಪದ್ಮಭೂಷಣ ಡಾಕ್ಟರ್ ದೊರೆಸ್ವಾಮಯ್ಯಂಗಾರರ 104ನೇ ಜನ್ಮದಿನ ಅಂತ ವಿದ್ವಾನ್ ಬಾಲಕೃಷ್ಣ ಅವರು ಹೇಳಿದ್ರು. ಇಂಥ ಒಂದು ಪುಣ್ಯ ದಿವಸದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜನ್ಮಾಂತರಗಳ ಪುಣ್ಯ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಮಹಾನ್ ಕಲಾವಿದರ ನೆನಪಿನಲ್ಲಿ ಇನ್ನೊಬ್ಬ ಮಹಾನ್ ಕಲಾವಿದೆಯ ಬಗ್ಗೆ ನಾನೊಬ್ಬ ಅಲ್ಪ ಸಂಗೀತಗಾರಳು ಏನೋ ನನಗೆ ತಿಳಿದ 2 ಮಾತುಗಳನ್ನ ಹಂಚ್ಕೊಂಡಿದ್ದೀನಿ. ನಮಸ್ಕಾರ. ಕಳೆದ ಶತಮಾನ ಭಾರತ ಕಂಡ ಅಪ್ರತಿಮ ವಿದುಷಿ ಶ್ರೀಮತಿ MS ಸುಬ್ಬಲಕ್ಷ್ಮಿಯವರ ಬಗ್ಗೆ ಇಂದು ನಮಗೆ ಸಂಪೂರ್ಣವಾಗಿ ಅವರ ವ್ಯಕ್ತಿ ಮತ್ತು ಅವರ ಸಾಧನೆಯ ಬಗ್ಗೆ ಕೂಲಂಕಷವಾಗಿ ನಮಗೆ ವಿವರಿಸಿದ್ದಾರೆ ವಸಂತ ಮಾದಿಯವರು. ಈ ಕಾರ್ಯಕ್ರಮಕ್ಕೆ ನಿನ್ನೆ ಹೇಳಿದಾಗೇ ಮೋಹನ್ ದೇವ್ ಆಳ್ವಾರ್ ಅವರೇ ಇದಕ್ಕೆ ನಮಗೆ ಪ್ರೇರಣೆ, ಅವರೇ ಮೂಲ ಶಕ್ತಿ. ನಾವು ಸುಮ್ಮನೆ ಕಚೇರಿಗಳು ಅರೇಂಜ್ ಮಾಡ್ತಾಯಿದ್ವಿ ಯಂಗ್ಸ್ಟರ್ಸ್ದು. ಅವರು ಒಂದು ದಿವಸ ಈ ಥರ ಈ MS ಮತ್ತು ಮಧುರಮಣಿಯರ ಬಗ್ಗೆ ಆಗಬೇಕು ಅಂತ ಹೇಳಿದ್ರು. ಆಗ ನಿನ್ನೆ RK ಪದ್ಮನಾಭ ಅವ್ರನ್ನ ಕೇಳಿಕೊಂಡಾಗ ಹೀಗೆ ಬಂದು ಸಂಪೂರ್ಣ ಅವರ ಗ್ರೇಟ್ನೆಸ್ ಏನು, ಅವರ ಸಂಗೀತದ ವಿಶೇಷ ಏನು ಅಂತ ತೋರಿಸ್ಕೊಟ್ರು. ನಿನ್ನೆ ವಿಜುವಲ್ಸ್ ಇರಲಿಲ್ಲ, ಯಾಕೆಂದರೆ ಮಧುರಮಣಿಯವರು ಸುಮಾರು 67-68ನೇ ಇಸ್ವಿನಲ್ಲಿ ತೀರ್ಕೊಂಬಿಟ್ರು. ಈಕ್ವಲಿ ಗ್ರೇಟ್ ಮ್ಯೂಸಿಷಿಯನ್. ಅವ್ರ ಬಗ್ಗೆ ನಿನ್ನೆ ಸಿಕ್ಕಾಪಟ್ಟೆ ಇದನ್ನ ಹಾಕಿ ಆಡಿಯೋಗಳೆಲ್ಲ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವತ್ತು ವಸಂತ ಮಾಧವಿಯವರು ಅದೇ ಥರ ಸ್ವಲ್ಪ ಈ ವಿಜುವಲ್ಸ್ ಇರೋದ್ರಿಂದ ಜನಗಳಿಗೆ ಇನ್ನು ಸ್ವಲ್ಪ ಅಟ್ರ್ಯಾಕ್ಷನ್ನು ಇರುತ್ತೆ, ಅದನ್ನೆಲ್ಲ ಹಾಕಿ ತೋರಿಸಿದ್ದಾರೆ. ಜೊತೆಗೆ ಬರೀ ವಿಜುವಲ್ಸ್ನೇ ತೋರಿಸದೆ ಸಂಗೀತದ ಬಗ್ಗೆಯೂ ನಮಗೆ ಹೇಳಿದ್ದಾರೆ. ವಸಂತ ಮಾಧವಿಯವರು ಇದಕ್ಕೆ ಬಹಳ ನಾನು ಯೋಚನೆ ಮಾಡಿದಾಗೆ ಒಬ್ಬರು ಲಾಯಕ್ಕಾದ ಒಬ್ಬರು ವಿದುಷಿನ ಇವತ್ತು ನಮ್ಮೊಡನೆ ಇರುವವ್ರನ್ನ ಒಬ್ಬರನ್ನ ಕರೆಸಬೇಕು ಅಂದಾಗ ಇವ್ರ ಜ್ಞಾಪಕ ಬಂತು. ನಾನು ಕೇಳಿದ್ದಕ್ಕೆ ಸರಿಯಾಗಿ ಅವರು ಅದನ್ನು ಒಪ್ಕೊಂಡು ಬಂದು ಮಾಡಿಕೊಟ್ಟಿದ್ದಾರೆ. ಅವರಿಗೆ ವೀಣೆ ದೊರೆಸ್ವಾಮಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.